भक्ति प्रेम वेद पुराण शास्त्र स्तोम नूतनत चारु चरणाम्बुज घन महिमा नाम रूप क्रिया कलाप विरामन अनुपम दिव्य तेज मूर्ति गुरु गुहेश्वर लिंग शरणार्थी लिंग शरणार्थी। हर ओम ज्ञान सिद्धं तपसिद्धं सर्वसिद्धं शिवप्रदं स्वयं सिद्ध महामूंदे ಸಿದ್ಧಾರೂಢಯತೀಶ್ವರಂ। ಪ್ರಾತಸ್ಮರಣೀಯ ಸದ್ಗುರುಗಳ ಪಾವನ ಚರಣಾರವಿಂದಗಳನ್ನು ಹೃದಯಾರವಿಂದದಲ್ಲಿ ಸ್ಮರಿಸಿಕೊಂಡು ಅದ್ವೈತ ಸಾರ್ವಭೌಮ ಸಿದ್ಧಕುಲ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢರ ಮರ್ತದ ಮಹಾಮಣಿ ಹಾಳಾಗಬಾರದೆಂದು ಕರ್ತನಿಂದ ಅಟ್ಟಿಸಿಕೊಂಡು ಬಂದ ಭಕ್ತಿ ಭಾಂಡಾರಿ ಜಗದನ್ನ ಬಸವಣ್ಣನವರ ಕ್ಷೇತ್ರಾಧಿಷ್ಠಾತೃ ದೇವತೆ ಕೋಟಿ ಕೋಟಿ ಕಂದರ್ಪ ದರ್ಪಹರ ಶಂಭುಪರ ಶಿವ ದೇವರ ದೇವ ಮಹಾದೇವರ ಶಿವರಾಯಪ್ಪನ ಮಹಾಸನ್ನಿಧಾನಕ್ಕೂ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದುದ್ದಕ್ಕೂ ಸಂಗೀತ ಸುಧೆಯನ್ನು ಹರಿಸ್ತಕ್ಕಂತಹ ಗಂಧರ್ವಾಂಶ ಸಂಭೂತರು ಗಾನ ವಿಶಾರದರು ತಬಲಾ ಮಾಂತ್ರಿಕರು ಆಗಿರತಕ್ಕಂತಹ ತ್ರಿಮೂರ್ತಿಗಳಿಗೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಭಾ ಸಂಚಾಲಕರು ಮಹಾದೇವರ ಅರ್ಚಕರು ಮೈಕ್ ವ್ಯವಸ್ಥೆಯನ್ನು ಮಾಡತಕ್ಕಂತಹ ಮಹೋದಯರು ನಮ್ಮ ಸಂಗಮೇಶಿ ಗೊಳಸಂಗಿಯವರಿಗೂ ಸಮಾವೇಶಗೊಂಡ ಶರಣರೇ ಹಾಗೂ ಶರಣೆಯರೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಸೇವಾರೂಪ ಕಾರ್ಯದಲ್ಲಿ ಭಾಗಿದಾರರಾಗೋಣ. ನಿನ್ನಿನ ದಿನ ಕಥಾನಾಯಕನಾದ ಸಿದ್ಧ ಬಾಲಕನ ಜನನ, ಅಕ್ಕನ ಬಳಗದ ಸಮಸ್ತ ತಾಯಂದಿರಿಗೂ ಅದನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದ್ರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ, ಗುರುಶಾಂತಪ್ಪ ದೇವ ಮಲ್ಲಮ್ಮರ ಪುಣ್ಯ ಗರ್ಭದಿಂದ ಜನಿಸಿರ್ತಕ್ಕಂತಹ ಬಾಲಕ ಹುಣ್ಣಿಮೆ ಚಂದಿರನಂತೆ, ಮೊಗದಲ್ಲಿ ಇಂದ್ರನಂತೆ, ಶಿವಕಳೆಯನ್ನು ಹೊತ್ತು ಜನಿಸಿರ್ತಕ್ಕಂಥ ಮಗು ದಿನ ದಿನಕ್ಕೆ ಬೆಳೆಯತಾ ಎಲ್ಲರ ಪ್ರೀತಿ ಪಾತ್ರನಾಗುವಂಥವನಾದ. ಬಾಲಕನಿಗೆ 3 ವರ್ಷ ಆಗಿದ್ದು ವಯಸ್ಸ. ತಾಯಿ ಪಕ್ಕದೊಳಗೆ ಕುಂತ ಶಾಸ್ತ್ರ ಕೇಳುತ್ತಿದ್ದ. ದೇವಮಲ್ಲಮ್ಮ ಪಕ್ಕದೊಳಗೆ ಕೂಡಿಸ್ಕೊಂಡ ವೀರಭದ್ರ ಸ್ವಾಮಿಗಳು ಹೇಳ್ತಕ್ಕಂಥ ಶರಣ ಸಾಹಿತ್ಯವನ್ನ ಮೈಯೆಲ್ಲ ಕಿವಿಯಾಗಿ ಕೇಳುತ್ತಿದ್ದ ಸಿದ್ಧ ಬಾಲಕ. ನಾವು ಏನು ಮಾಡೋದು ನೋಡಿ ನಮ್ಮ ಮಕ್ಕಳು ಕಲಿತಾವ, ಹೊರತಾಗಿ ನಾವು ಹೇಳಿದ ಮಾತು ಕೇಳುವುದಿಲ್ಲ. ನಾವ ಕೈಯಾಗ ಮೊಬೈಲ್ ಹಿಡ್ಕೊಡ್ತಮ್ಮ, ಮೊಬೈಲ್ ನೋಡಬೇಡ ಅಂತ ಮಕ್ಕಳಿಗೆ ಹೇಳಿದ್ರೆ ಹ್ಞೂ ಅನ್ನೋದಿಲ್ಲ ಅವರು.
ನೋಡಿ ಕಲಿದು ಜೀವನ ಸ್ವಭಾವ, ಅನುಕರಣೆ ಜೀವನ ಸ್ವಭಾವ. 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತ ಅನುಭವಿಕರ ನುಡಿ ಐತಿ. ಕೇಳಿರಿ ನೀವು. 3 ವರ್ಷದಾಗಿದ್ದಾಗನ ಸಕಲ ಶಾಸ್ತ್ರಗಳ ಶ್ರವಣಾತು ಶುದ್ಧ ಬಾಲಕರಿಗೆ. ಮಹಾನ್ ತತ್ವಜ್ಞರು ಜಂಗಮ ಮೂರ್ತಿ ವೀರಭದ್ರ ಮಹಾಸ್ವಾಮಿಗಳವರು, ಸ್ಥಿತಿಯೊಳಗೆ ಜಂಗಮರವರು, ಎಲ್ಲ ಶಾಸ್ತ್ರಗಳನ್ನ ಶೂನ್ಯ ಸಂಪಾದನೆ ಹೇಳ್ತಾರು ಅಂದ್ರೆ ಅದು ಸಾಮಾನ್ಯ ಅಧ್ಯಯನ ಮಾಡಿದವರಿಗೆ ಸಾಧ್ಯ ಇಲ್ಲ. ಅದು ಶೂನ್ಯ ಸಂಪಾದನೆ ಹೇಳಬೇಕು ಅಂದ್ರೆ ಸರಿಯಾಗಿ ಪ್ರಕರಣ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಮಾತ್ರ ಶೂನ್ಯ ಸಂಪಾದನೆಯನ್ನ, ಶರಣ ಸಾಹಿತ್ಯದ ಸಂಪೂರ್ಣ ತಿರುಳು ತಿಳಿದವರಿಗೆ ಹೇಳಲಿಕ್ಕೆ ಬರ್ತಕ್ಕಂಥ ಗ್ರಂಥದ ಶೂನ್ಯ ಸಂಪಾದನೆ. ಎಲ್ಲ ಶಾಸ್ತ್ರಗಳನ್ನು ಕೇಳ್ತಾ ಬೆಳೀತಾ ಇದ್ದ. ಸಣ್ಣ ಮಕ್ಕಳು ಒಳ್ಳೆಯ ಕಾರ್ಯದೊಳಗೆ ಪ್ರವೃತ್ತ ಆಗೋದು ಬಹಳ ಕಡಿಮೆ. ಅವತಾರಿಕ ಶುದ್ಧ ಬಾಲಕ. ಈಗ ನಮ್ಮ ಮಕ್ಕಳು ಸಣ್ಣಾಗಿದ್ದಾಗ ಆಟ ಆಡ್ತಿರ್ತಾವ. ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ, ಪರೇ ಬ್ರಹ್ಮಣಿ ಕೋಪಿನ ಲಗ್ನ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಆದಿಗೂ ಶಂಕರ ಭಗವತ್ತಾದ್ರೆ ಹೇಳ್ತಾರೋ, ಯಾವ್ಯಾವ ಅವಸ್ಥಾದೊಳಗೆ ನಾವು ಯಾವ್ಯಾವರೊಳಗೆ ಕಾಲಹರಣ ಮಾಡಿ ಜನ್ಮ ವ್ಯರ್ಥ ಮಾಡ್ಕೊಳಕತ್ತೇವಿ ಅನ್ನೋದನ್ನು ತಿಳಿಸ್ತಾರೆ. ಬಾಲ್ಯಾವಸ್ಥೆಯೊಳಗೆ ಆಟದೊಳಗೆ ಕಾಲಹರಣ ಮಾಡ್ತೀವಿ ನಾವು. ಆಟ ಆಡಬಾರ್ದು ಅಂತಲ್ಲ, ಉತ್ತಮ ಸಂಸ್ಕಾರವುಳ್ಳಂತ ಮಣಿತನದೊಳಗೆ ಜನ್ಮ ತಾಳಿದ್ದ ಅಂತಂದ್ರೆ ಮೊಟ್ಟ ಮೊದಲು ಪ್ರಥಮಾರ್ಜಿತೆ ವಿದ್ಯಾ, ಮೊಟ್ಟ ಮೊದಲು ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥದ್ದು ವಿದ್ಯಾ. 25 ವರ್ಷದ ತನಕ ವಿದ್ಯಾ ಸಂಪಾದನೆ ಮಾಡಬೇಕು, ಆರೋಗ್ಯ ಸಂಪಾದನೆ ಮಾಡಬೇಕು. ಧರ್ಮಶಾಸ್ತ್ರದೊಳಗೆ ಹೇಳ್ತಾರೆ, ದ್ವಿತೀಯಾರ್ಜಿತೆ ಧನಂ ತೃತೀಯಾರ್ಜಿತೆ ಧರ್ಮ ಚತುರ್ಥೇ ಕಿಂ ಕರಿಷ್ಯತಿ ಅಂತ ಸುಭಾಷಿತಕಾರ ಹೇಳ್ಯಾರ. ಪ್ರಸಂಗೋಪ್ರಾಪ್ತಿ ಹೇಳಕ್ಕನ್ನ ನಮ್ಮ ತಿಮ್ಮಗ ಅಪರೂಪಕ್ಕೆ ಒಂದು ಗಂಡು ಮಗ ಹುಟ್ಟಿತ್ತು. ಸುಮ್ಮಿದ್ ಚುಕ್ಕ ಹೇಳಿ ಮುಂದೆ ಚರಿತ್ರೆ ನೋಡೋನು. ನಮ್ಮ ತಿಮ್ಮಗ ಅಪರೂಪಕ್ಕೆ ಒಂದು ಗಂಡು ಮಗ ಹುಟ್ಟಿತ್ತು. ಆ ಹೆಣ್ಮಗಳು ತಿಮ್ಮನ ಹೆಂಡತಿ 2ನೇ ಸಲ ಹೊಟ್ಟಿಲೇ ಇತ್ತು. ಆ ಹುಡುಗನು 3 ವರ್ಷ ವಯಸ್ಸಾಗಿತ್ತು. ಈಗಿನ ಮಕ್ಕಳು ಸುದ್ದಿ ಹೇಳಕತ್ತೀನಿ. ಗಂಡ ಹೆಂಡತಿ ವಾದ ಮಾಡಾಕೈತು. ಈ ಸಲನು ನೀ ಗಂಡ ಹಿಡಿತಿ ಅಂತ ತಿಮ್ಮ ಅಂದ. ಆ ಹೆಣ್ಮಗಳಂದು, ಯಾಕ್ರಿ ತಿರ್ತಿರಿ ಗಂಡ, ಈಗ ಒಂದು ಗಂಡು ಮಗ ಐತಿ, ಇನ್ನು ಹೆಣ್ಣ ಹಿಡಿತೀನಿ ನಾನು ಅಂತ ಆ ಹೆಣ್ಮಗಳು. ನೀ ಗಂಡ ಹಿಡಿತಿ, ನಿನ್ನ ಲಕ್ಷಣಗಳು ಹೇಳಾಕೈತಾವ ಅಂತ ಗಂಡ, ನಾ ಹೆಣ್ಣ ಹಿಡಿತೀನಿ ಅಂತ ಆ ಹೆಣ್ಮಗಳು. ಯಾಕೆ ಸುಮ್ಮನೆ ಜಗಳ ಆಡೋದು? ಸಣ್ಣ ಮಕ್ಕಳು ಅಂದ್ರೆ ದೇವರು ಇದ್ದಂಗೆ. ಆಟ ಆಡಕತ್ತಿದ್ದ ತಮ್ಮ ಮಗನ ಇದ್ದ, ಅವನು ಓಡಿ ಹೋಗಿ ಕರ್ಕೊಂಡು ಬಂದ ತಿಮ್ಮ. ಸೀದಾ ಕೇಳಿಲ್ಲ ಅವ. ಸಣ್ಣ ಮಕ್ಕಳಿಗೆ ಕೇಳೋದಾದ್ರೆ ಇಂಡೈರೆಕ್ಟ್ ಕೇಳಿದ ಏನಾರ ಹೇಳ್ತಾ ಹುಡುಗರು ಅಂತ ತಿಳ್ಕೊಂಡು ಹುಡುಗರು ಏನು ಕೇಳಿದ್ರು ಅಂದ್ರೆ ಅವ್ವ ಅಪ್ಪ ಕೂಡಿ, ತಮ್ಮ ನಿನ್ನ ಜೊತೆ ಆಟ ಆಡಾಕ ಏನ ತಮ್ಮ ಬೇಕು ಏನು ತಂಗಿ ಬೇಕು ಅಂತ ಕೇಳಿದ್ರು. ಆ ಹುಡುಗಿ ಏನು ಹೇಳ್ಬೋದಂತೇನ್ರಿ, ನನಗೆ ತಮ್ಮನೂ ಬೇಡ ತಂಗಿನೂ ಬೇಡ, ಒಂದು ನಾಯಿ ಕುಣಿ ತಂದು ಕೊಡ್ರಿ ಅಂತವ. ಆಟದೊಳಗೆ ಮೈ ಮರೆತ ಮಕ್ಕಳು ಏನು ಕೇಳ್ತಾವ ಹೇಳಕ್ ಬರುವುದಿಲ್ಲ. ಸಣ್ಣ ಮಕ್ಕಳಿದ್ದಾಗ ಒಳ್ಳೆಯ ಸಂಸ್ಕಾರ ಕೊಡಬೇಕು. ತಾಯಿ ಪಕ್ಕದೊಳಗೆ ಕುಂತು ಶಾಸ್ತ್ರ ಕೇಳ್ತಿದ್ದ. ವಾರ್ಗಿ ಮಕ್ಕಳು ಕರೆಯಕ್ಕೆ ಬಂದಾಗ ಆಟ ಆಡಕ್ಕೆ ಹೋಗಿದ್ದ ಸಿದ್ಧ ಬಾಲಕ. ಒಂದ್ಸಲ ಎಲ್ಲರ ಜೊತೆಗೆ ಆಟ ಆಡಿ ಎಲ್ಲ ಮಕ್ಕಳು ಪಂಚಮಿ ದಿನಮಾನದು. ಆಗ ಸಿದ್ಧ ಬಾಲಕನನ್ನು ಕೇಳಿದ್ರು, ನಾವು ಮನೆಯಿಂದ ಉಡ್ಯಾಗ ಹಾಕೊಂಡು ಬಂದು ಎಳ್ಳು ಆದವು, ನಮ್ಗೆ ಎಳ್ಳು ಬೇಕಾಗ್ಯಾವು,
ನಿಮ್ಮವ್ವನ ಕಡೆ ಹೇಳಿ ಇಸ್ದು ಕೊಡು ಅಂತ ಒಂದು 4-5 ವರ್ಷ ವಯಸ್ಸಿರ್ಬೇಕಾಗ ಬರ್ರಿ ಅಂತ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬಂದು ನೋಡ್ರಿ, ಕೊಡ್ಬೇಕನ್ನೋ ಬುದ್ಧಿನೂ ಅದು ಹುಟ್ಟಿನಿಂದ ಬರ್ಬೇಕ್ರಿ ಮತ್ತು ನಡಬಾರ್ಕ್ ಬರೋದಿಲ್ಲ. ಅದು ಧಾತೃತ್ವಂ ಧೀರತ್ವಂ ಪ್ರಿಯ ವಕ್ತೃತ್ವಂ ಉಚಿತಜ್ಞತಾ ಅಭ್ಯಾಸೇ ನ ಲಭ್ಯ ಚತ್ವಾರಃ ಸಹಜ ಗುಣಃ ಅಂತ ಸುಭಾಷಿತಕಾರರು. ಕೊಡಬೇಕನ್ನೋ ಬುದ್ಧಿ, ಒಳ್ಳೆಯ ವಿಚಾರ, ಧೀರತ್ವ, ಧೈರ್ಯ ಅನ್ನೋದು ಹುಟ್ಟ ಬಂದಿರ್ಬೇಕದು. ಪ್ರಿಯ ವಕ್ತೃತ್ವ, ಎಲ್ಲರಿಗೂ ಆನಂದ ಆಗತಕ್ಕಂಥ ಮಾತುಗಳನ್ನು ಮಾತಾಡೋದು, ನಡವಾರ್ಕ ಕಲಿತನಂದ್ರೆ ಬರುವುದಿಲ್ಲ. ಅದು ಹುಟ್ಟಿನಿಂದನ ಬಂದಿರಬೇಕು ವೃತ್ತಗತವಾಗಿ. ಅಭ್ಯಾಸೇ ನ ಲಭ್ಯ, ಅದನ್ನು ರೂಢ ಮಾಡ್ತೀನಿ ಅಂದ್ರೆ ಬರುವುದಿಲ್ಲ. ನಮಗೆ ಧೈರ್ಯ ಇಲ್ಲ, ಧೈರ್ಯ ತಂದ್ಕೋಬೇಕಂತ ಹೇಳಿ ಬಂದೂಕು ಕೊಂಡು ತಗೋಬಹುದು, ಧೈರ್ಯ ಕೊಂಡು ತಗೊಳಕ್ ಬರ್ತೈತೇನ್ರಿ? ಗುಳಿಗೆ ಔಷಧ ಕೊಂಡು ತಗೋಬಹುದು, ಆರೋಗ್ಯ ಕೊಂಡು ತಗೊಳಕ್ ಬರ್ತೈತೇನ್ರಿ? ಟ್ರಕ್ ಗಂಟ್ಲೆ ಪುಸ್ತಕ ಖರೀದಿ ಮಾಡಬಹುದು, ಜ್ಞಾನವನ್ನು ಖರೀದಿ ಮಾಡಕ್ ಬರ್ತೈತೇನ್ರಿ? ಧೈರ್ಯ ಅನ್ನೋದು ಹೆಂಗ ಹುಟ್ಟ ಗುಣ ಐತೋ ಹಂಗ ಕೊಡಬೇಕನ್ನೋ ಬುದ್ಧಿನೂ ಹುಟ್ಟಿನಿಂದ ಬಂದಿರ್ಬೇಕದ. ಚತ್ವಾರ, ಈ 4 ಸಹಜ ಗುಣ ಹುಟ್ಟಿನಿಂದ ಬಂದಿರ್ಬೇಕು. ಎಲ್ಲ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದ, ಮನೆಗಳಿಗೆ ತಾಯಿ ಇರಲಿಲ್ಲ. ಈ ಮಕ್ಕಳಿಗೆ ನಿರಾಶೆ ಆಗಬಾರ್ದು ಅಂತ ತಿಳ್ಕೊಂಡು ಎಳ್ಳಿಟ್ಟಾಳು ನೋಡಿದ ಒಂದು ಮಣ್ಣಿನ ಗಡಿಯಾಗ ಎಳ್ಳು ತಯಾರು ಮಾಡಿ ನೆಲುವಿನ ಮೇಲೆ ಇಟ್ಟಿದ್ಲಾಕಿ ತಾಯಿ ದೇವು ಮಲ್ಲಮ್ಮ. ನೆಲುವಿನ ಮೇಲೆ ಗಡಿಗಿತ್ತು, ಒಂದು ಮೂಲೆಯಾಗಿನ ಬಡಿಗೆ ತಗೊಂಡು ಗಡಿಗೆ ತಳಕ್ಕೆ ಒಂದು ಸಲ ಹೊಡೆದ, ರಂಧ್ರ ಬಿತ್ತದಕ್ಕೆ ಗಡಿಗೆ ಒಡಿತದ ಗಡಿಗೆ ತೆಳಗೊಂದು ಶಕಳೆ ಹಾಕಿ ಒಂದು ಅಂಗೈದಗಲ ಧಾರಾಕಾರವಾಗಿ ಎಳ್ಳು ಸುರಿಯಾಕೈತು. ತಗೋರಿ ತಿನ್ರಿ, ಎಷ್ಟು ಬೇಕಾಟ್ ತಿನ್ರಿ, ಎಷ್ಟು ಬೇಕಾಟ್ ಉಡ್ಯಾಗ ಕಟ್ಕೋರಿ ಅಂದು ಸಿದ್ಧ ಬಾಲಕ. 4-5 ವರ್ಷದ ಮಗ ನೋಡ್ರಿ ಅಂಥ ಔದಾರ್ಯ. ಈ ಕೈಯಾಗ ಕೊಟ್ಟತು ಕಸ್ಕೋಬೇಕಂದ್ರೂ ಕೈ ಬಿಡಂಗಿಲ್ಲ ಈಗ ಹುಡುಗರು. ಎಲ್ಲರೂ ಯಥೇಷ್ಟವಾಗಿ ತಿಂದ್ರು. ಸಣ್ಣ ಮಕ್ಕಳು ಗುಡಿಯಾಗ ತುಂಬ್ಕೊಂಡು ತಾಮ ಮನ್ಯಾಗ ಹೋದು ಸುರಿ ಬರಾಕೈತ್ರು. ತಿನ್ನುವುದಷ್ಟ ಅಲ್ಲ, ಮನ್ಯಾಗ ಸುರಿ ಬರಾಕೈತ್ರು. ಅದು ಹಂಗ ಬೀಳಕ ಹತ್ತಿತ್ತು. ಅದು ಎಳ್ಳಿನ ರಾಶಿ ಒಂದು ಸಣ್ಣ ಘಟ, ಅದು ಗಡಿಗೆ ಮಣ್ಣಿನ ಪಾತ್ರೆ, ಅದ್ರೊಳಗಿಂದ ರಾಶಿ ರಾಶಿ ಎಳ್ಳು ಬೀಳಕೈತು. ಎಷ್ಟು ತಿಂದ್ರು ಖಾಲಿ ಆಗುವಂತು, ಎಷ್ಟು ತುಂಬಿಕೊಂಡು ಹೊರದ್ರು ಖಾಲಿ ಆಗುವಂತು. ಎಲ್ಲಿಯೂ ತರಕೈತಾವ ಹುಡುಗರು ಎಳ್ಳ ಅಂತ 3 ಮಂದಿನ ಕೂಡಿತಲ್ಲಿ. ಗುರುಶಾಂತಪ್ಪನ ಮನೆ ಮುಂದೆ 3 ಮಂದಿನ ಕೂಡಿತು. ಒಳಗಡಿಕೆ ಹಾಕಿ ನೋಡ್ತಾರು, ಧಾರಾಕಾರವಾಗಿ ಸಣ್ಣ ಪಾತ್ರೆ ಒಳಗಿನ ಎಳ್ಳ ಮಣಿ ತುಂಬ ಬಿದ್ದೈತಿ. ಹಂಗ ಹುಡುಗರು ತುಂಬ್ಕೊಂಡು ಹೊಂಟಾವು, ತಿನ್ನಾಕತ್ಯಾರು. ಆಶ್ಚರ್ಯ ಆದವರಿಗೆ ಇಂಥ ಅಘಟಿತ ಘಟನೆಯನ್ನು ಮಾಡಿರ್ತಕ್ಕಂಥ ಕರುಣಿ ಈ ಬಾಲಕ ಸಾಮಾನ್ಯ ಅಂದಿವ ಅಂತ. ಅಷ್ಟರೊಳಗ ಅವ್ರ ತಾಯಿ ಹೊರಗೆ ಎಲ್ಲೋ ಹೋಗಿದ್ಲು, ಬಂದ್ಲು. ಆ ಆಶ್ಚರ್ಯ ಕಂಡ ಬೆಕ್ಕಸ ಬೆರಗಾಗಿ ಮಗನ ಸಿದ್ಧ ಬಾಲಕನನ್ನು ಮುದ್ದಾಡಿ ಅಂತಾಳಕಿ, ಈ ಪವಾಡ ಈ ದಿನ ಹೆಂಗ್ ಮಾಡಿದ್ ನೀನು? ಇದು ನನ್ನ ಸಾಮರ್ಥ್ಯ ಅಲ್ಲವ್ವ ಅಂದವ. ನೋಡ್ರಿ, ನಾವಾದ್ರೆ ಏನು ಮಾಡಲಿಲ್ಲ ಅಂದ್ರೂ ಅದನ್ನು ನಾ ಮಾಡಿದ್ನಿ, ಇದನ್ನ ನಾ ಮಾಡಿದ್ನಿ ಅನ್ಕೋತೀವಿ ನಾವು. ಮಹಾತ್ಮರು ಹಂಗಲ್ಲ. ಎಂಥ ನಿರಭಿಮಾನ ಸ್ಥಿತಿ. ಯವ್ವ, ನೀ ಗುರುಸೇವ ಮಾಡಿದ ಫಲ. ನಿನ್ನ ಕೈಯ ಅಕ್ಷಯ, ಅದು ನಿನ್ನ ಕೈಯ ತಯಾರು ಮಾಡಿದ ಎಳ್ಳವು, ನಿನ್ನ ಭಕ್ತಿ ಆ ರೂಪದಿಂದ ಧಾರಾಕಾರವಾಗಿ ಸುರಿಯಾಕತೈತಿ ಅಂದಾಗ ಎಂಥ ಸಣ್ಣ ಮಗನ ಬಾಯಿಗೆ ಎಂಥ ದೊಡ್ಡ ಮಾತ ಅಂತ 3 ಜನ ಎಲ್ಲ ಆಶ್ಚರ್ಯಚಕಿತರಾದರು. ಅದಕ್ಕೆ ಲಕ್ಷ್ಯಾರ್ಥವಾಗಿ ಹೇಳ್ತಾನೆ ಸಿದ್ಧ ಬಾಲಕ, ಜೀವನ್ಮುಕ್ತ ಜ್ಞಾನಿ ಮಹಾತ್ಮನ ಶರೀರನ ಒಂದು ಎಳ್ಳಿನ ಗಡಿಗಿದ್ದಂಗೆ.
ಅವನ ಮುಖದಿಂದ ಸದಾಕಾಲ ಹರಿದು ಬರ್ತಕ್ಕಂಥ ಜ್ಞಾನೋಪದೇಶವೇ ಎಳ್ಳಿನ ರಾಶಿ. ನಮ್ಮಂತ ಸಾವಿರಾರು ಅಜ್ಞಾನಿ ಘಟಗಳಲ್ಲಿ ತುಂಬಿದ್ರು ಅದೇನು ಖಾಲಿ ಆಗುವುದಿಲ್ಲ. ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ ಅಂತ ಎಷ್ಟು ಖರ್ಚು ಮಾಡ್ತೀವೋ ಅಷ್ಟು ಹೆಚ್ಚಾಗುವುದು ಯಾವುದು ಅಂದ್ರೆ ವಿದ್ಯಾ. ಬ್ರಹ್ಮಜ್ಞಾನಿಯ ಮುಖದಿಂದ ಹರಿದು ಬರ್ತಕ್ಕಂಥ ಜ್ಞಾನ ಎಷ್ಟು ಘಟದೊಳಗ ಅಜ್ಞಾನಿಯ ದೇಹ ಅನ್ನತಕ್ಕಂಥ ಎಷ್ಟು ಘಟದೊಳಗ ತುಂಬಿದ್ರು ಆ ಜ್ಞಾನಿಗೆ ಅಂದ್ರೆ ಕೊರತೆ ಐತೇನ್ರಿ? ಕಡಿಮೆ ಬೀಳುವುದಿಲ್ಲ. ಲಕ್ಷ ಜನ ಕೇಳ್ತಿದ್ರಿ ಸಿದ್ದೇಶ್ವರ ಅಪ್ಪಗಳ ಪ್ರವಚನ. ಅವ್ರ ಜ್ಞಾನ ಅಂದ್ರೆ ಕಡಿಮೆ ಐತಿತ್ತನ್ರಿ? ಅವ್ರು ಹೇಳೋದ್ರಿಂದ ಖರ್ಚು ಮಾಡಿದಷ್ಟು ಹೆಚ್ಚಾಗುವುದು ಯಾವುದು ಅಂದ್ರೆ ವಿದ್ಯಾ. ಹಣ, ದವಸ, ಧಾನ್ಯ, ಭೌತಿಕ ಪದಾರ್ಥಗಳು ಖರ್ಚು ಮಾಡಿದ್ರೆ ಕಡಿಮೆ ಅಕ್ಕಾವು. ಆದ್ರೆ ವಿದ್ಯಾ ಎಷ್ಟು ಹಂಚ್ತೀವಿ ಅಷ್ಟು ಹೆಚ್ಚಾಕೈತೆ. ಅದು ವಿದ್ಯಾ ಗುಪ್ತವಾಗಿ ಕೊಡಬಾರ್ದು ನಾನು ಅಂತ ಇಟ್ಕೊಂಡು ಕುಂಡ್ರಬಾರ್ದು. ಅದರ ಅಭಿಮಾನ ಭಾಳ ಕೆಟ್ಟ. ಯಾವಾಗಲೂ ಒಂದು ವಿದ್ಯಾ ಬರ್ತಿತ್ತು ಅಂದ್ರೆ ಅದನ್ನು ಕೊಡಲಾರ್ದ ದೇಹ ಬಿಟ್ಟರೆ ಬ್ರಹ್ಮ ರಾಕ್ಷಸಾಗಿ ಹುಟ್ಟುತ್ತಾನೆ ಅಂತ ಧರ್ಮಶಾಸ್ತ್ರದೊಳಗೆ ಬರದಾರ. ಯಥೇಚ್ಛವಾಗಿ ಕೊಡಬೇಕು. ಯಾವ ಫಲಾಪೇಕ್ಷೆಯಿಂದ ವಿದ್ಯಾದಾನ ಮಾಡಬೇಕು. ಹಂಗೆ ಒಬ್ಬ ಬ್ರಹ್ಮಜ್ಞಾನಿಯ ಜೀವನ್ಮುಕ್ತ ಜ್ಞಾನಿ ಮಹಾತ್ಮನ ಆ ಗಡಿಗೆಯಿಂದ ಹರಿದು ಬರ್ತಕ್ಕಂಥ ಎಳ್ಳನ ಅವನ ಜ್ಞಾನೋಪದೇಶದ ಮಾತುಗಳು ಅಂತ ಸಿದ್ಧ ಬಾಲಕ ಹೇಳಿದಾಗ ಇದು ಅರ್ಪಿತ ಕರಣಿ ಅಂತ ಎಲ್ಲರೂ ಎತ್ಕೊಂಡು ಕುಣಿದಾಡಕೈತ್ರಿ. ಸಿದ್ಧ ಬಾಲಕನನ್ನ ಬಾಲ ಭಾವವನ್ನು ಧಾರಣ ಮಾಡಿ ಮತ್ತೆ ಆಟ ಆಡಕ್ ಹೋದ. ಹಿಂಗ ಆಡ್ಕೋತಿರ್ತಕ್ಕಂಥ ಪ್ರಸಂಗ, ಒಂದು ಪ್ರಸಂಗದೊಳಗೆ ಆಡ್ಕೋತ ಮಕ್ಕಳು ಏನ್ ಆಟ ಆಡ್ತಾವ ಹೇಳಕ್ ಬರ್ಬೋದು ನೋಡ್ರಿ. ಅವ್ರದ ಒಂದು ಎಮ್ಮಿತ್ತು. ನಂದು ಊರಾಗ ಉತ್ಸವ ತೆಗಿನು ಒಂದು ಸಿದ್ಧ ಬಾಲಕ, ಒಲೆ ತೆಗಿನು ಅಂತ ಇನ್ನುಳಿದ ಗೆಳೆಯರೆಲ್ಲರೂ ಆ ಎಮ್ಮಿ ಮೇಲೆ ಹತ್ತಿ ಕೂತ, ನೀವೆಲ್ಲ ಊದವರು ಬಾರಿಸೋರು ಆಗ್ರಿ ಅಂತ ಗೆಳೆಯರಿಗೆ ಹೇಳಿದ. ಎಲ್ಲ ಮಕ್ಕಳು ಆ ಎಮ್ಮಿ ಮುಂದೆ ಬಾಯಿಲನ ಡೊಳ್ಳು ಬಿಡಿದಂಗ, ಕರಡಿ ನುಡಿಸಿದಂಗ, ಬಾಯಿಲನ ಶಬ್ದ ಮಾಡಾಕಿದ್ದು, ಪಿ ಇದ್ದಂಗ. ಅದ್ರ ಮುಖಕ್ಕೆ ಬಂದು ಡುಮ್ 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 ಅನ್ನೋದು, ಪಿ ಅನ್ನೋದು. ಮುಂದೆ ಹೋಗಿ ಅಂತ ಸಿದ್ಧ ಬಾಲಕ ಹೊಡೆದ. ಎಮ್ಮಿ ಬೆದರಿತ್ತದು. ಮಕ್ಕಳು ಎದುರಿಗೆ ನಿಂತ ಮೊಳಕಾಲೂರಿ ಊದುದು ಬಾರಿಸೋದು ವಾದ್ಯಗಳ ಧ್ವನಿ ಮಾಡಾಕತ್ಯಾರ, ಬಾಯಿಲನ ಮಾಡಾಕತ್ತಿದ್ರು. ಅವ್ರಂತಕ್ಕೇನು ಇರಲಿಲ್ಲ. ಮೊದಲೇ ಮೊದಲಾದ ವಾದ್ಯಗಳ ಧ್ವನಿ ತೆಗೆದ ಆಟ ಆಡಕತ್ತಿದ್ರು ಮಕ್ಕಳು. ಅದಕ್ಕೆ ಬೆದರಿ ಎಮ್ಮಿ ಸುಮ್ಮನೆ ನಿಂತು ಮುಂದಕ್ಕೆ ಹೆಜ್ಜೆ ಕಿತ್ತಿರ್ಲಿಲ್ಲ. ಆಗ ಸಿದ್ಧ ಬಾಲಕ ಹೊಡೆದ ಮುಂದಕ್ಕೆ ಸಾಗನಂತಾಗಣ, ನೀ ನನ್ನ ಮಾತು ಕೇಳುವಲ್ಲಿ ಜಡ ಆಗಿದೆ, ನೀನು ಸತ್ತು ಬಿಡು ಅಂತ ಶಾಪ ಕೊಟ್ಟು ಬಿಟ್ಟ. ಲಕ್ಷ ಕೊಟ್ಟು ಕೇಳಿದ್ರಿ. ಅವರ ಇಡೀ 93 ವರ್ಷ 4 ತಿಂಗಳು ಬದುಕಿದ ಆಯುಷ್ಯದೊಳಗಡೆ ಅವ್ರ ಶಾಪ ಕೊಟ್ಟದ್ದು ಒಂದು ಎಮ್ಮಿಗೆ ಮಾತ್ರ. ಎಲ್ಲ ಸಿದ್ಧಿಗಳಿದ್ದು ಅವ್ರ ಅಂತ್ಯಕ್ಕೆ ಅವ್ರ ಪಾದದೊಳಗೆ ಆಶ್ರಯ ಪಡ್ಕೊಂಡಿದ್ದು ಅವತಾರಿ ಪುರುಷ ಅವ ಸಿದ್ಧ ಬಾಲಕ. ಅಂದ್ರೆ ಶಿವನ ಅವತಾರವು ಅಣಿಮಾ, ಮಹಿಮಾ, ಗರಿಮಾ, ಲಗಿಮಾ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶತ್ವ ಅಂತಕ್ಕಂತಹ ಅಷ್ಟಮಹಾಸಿದ್ಧಿಗಳು ಅವನ ಪಾದದೊಳಗೆ ನಮ್ಗಟ್ಟು ಆಶ್ರಯ ಕೊಡಪ್ಪ ಅಂತ ಕೇಳ್ಕೊಂಡಿದ್ದು. ಸತ್ತು ಬೀಳೇನು ಅಂತ ಎಮ್ಮಿಗೆ ಅಂದಾಗ ಎಮ್ಮಿ ಸತ್ತು ಬಿದ್ದು ಬಿಡಿತು. ಇನ್ನುಳಿದ ಹುಡುಗರೆಲ್ಲ ಎಮ್ಮಿ ಕೊಂದು ಸಿದ್ಧ ಅಂತ ಕೂಕ್ಕೋತ ಒದರ್ಕೋತ ಹೋದ್ರು. ಸಿದ್ಧನ ತಾಯಿ ಬಂದು ಬಹಳ ನಾಜೂಕು ಪರಿಸ್ಥಿತಿ ಆಗಿರೋ ಕಾಲದೊಳಗೆ ಎಮ್ಮಿ ಅಂದ್ರೆ ಅದ್ರ ಹೈನ ಇಡೀ ಮಣಿಮಂದಿಗೆಲ್ಲ ಗಂಜಾಗಿತ್ತದು. ಸಿದ್ಧ ಬಾಲಕನನ್ನು ಬೈಕೋತ ಇದ್ದೊಂದು ಎಮ್ಮಿ ಕೊಂದು ಹೋಗದಿ ಅಂತ ಅಳ್ಳಾಕಿತ್ತಿದ್ಲು ಅವ್ರ ತಾಯಿ. ದೇವ ಮಲ್ಲಮ್ಮ ದುಃಖ ಮಾಡಾಕಿತ್ತಿದ್ಲು. ತಾಯಿಗೆ ತಾವುಣಬೇಕು ಅಂತ ಇಚ್ಛಾ ಇರಂಗಿಲ್ಲ. ಮನಿ ಮಂದಿನೆಲ್ಲ ನೋಡ್ರಿ ಉಣಿಸಿ
ಉಣ್ಣುವುದು ತಾಯಂದಿರ ಸ್ವಭಾವ. ಇದು ಒಂದು 200 ವರ್ಷದ ಹಿಂದಿನ ಮಾತಿದು. 200 ವರ್ಷ ಹಿಂದೆ, ಈಗ 20-30 ವರ್ಷದೊಳಗೆ ಎಷ್ಟು ಬೇಕಾಟ ಬದಲಾವಣೆ ಆಗೈತಿ. ಇದರಟ್ಟ 10 ವರ್ಷ 10 ಪಟ್ಟು ಹಿಂದಿನ ದಿನವಾಣಿದು. ಈಗೂ ಇನ್ನೊಂದು ಚುಟ್ಕ ಹೇಳೇನ್ರಿ, ಸುಮ್ಮನೆ ನಿಮ್ಮ ಲಕ್ಷ ಕಡೆ ಬರಲಿ ಅಂತ ಹೇಳೋದು. ನಮ್ಮ ತಿಮ್ಮನ ಹೆಂಡತಿ ಹೋಟೆಲ್ಗೆ ಊಟಕ್ಕೆ ಹೋಗಿದ್ರು. ವಯಸ್ಸಾಗಿತ್ತು, ಮುದುಕಿ ಆಗಿದ್ರು. ಹೋಟೆಲ್ದಾಗ ಹೋಗಿ ಕೂತು ಕೂಡಲೇ ಏನು ಬೇಕ್ರಿ ಅಂತವ ವೇಟರ್ ಬಂದ, 2 ಊಟ ಕೊಡಪ್ಪ ಅಂದ್ರ ಅವಂಗ. 2 ಊಟದ ತಾಟ್ ಹಚ್ಚಿ ತಂದು ಮುಂದಿಟ್ಟ. ಆ ತಿಮ್ಮ ಉಣ್ಣಾಕ ಇದ್ದ. ಆ ತಿಮ್ಮನ ಹೆಂಡತಿ ಗಾದ ಕೈ ಹಚ್ಕೊಂಡು ಅವನು ನೋಡ್ಕೋತ ಕೂತ್ರು. ಆ ವೇಟರ್ ಬಂದ, ಯಾವಾಗ ನಿನ್ನ ಮನ್ಯಾಗ ಗಂಡನ ಉಣಿಸಿ ಮೂವಲ್ಯಾಕ, ಇದು ಹೋಟೆಲ್ ಐತಿ, ಮತ್ತು ನಮ್ಗೆ ಗಿರೇಕಿ ಬರ್ತಿರ್ತಾವು, ಇಬ್ರು ಕೂಡಿ ಉಂಡ್ರಿ ಅಂದ್ರೆ ಈ ಟೇಬಲ್ ಲಗೂಟ್ ಖಾಲಿ ಆಗೈತಿ, ಊಟ ಮಾಡಿಬಿಡ್ರಿ. ಆಮೇಲೆ ಮಾಡ್ತಾನ ಅನ್ಕೋತ ಕೂತಿದ್ದ ಹೆಣ್ಮಗಳು ಅಜ್ಜಿ. ತಿಮ್ಮ ಉಣ್ಣಾಕ ಹತ್ತಿದ್ದ. ಅವ ವೇಟರ್ ಬಂದ, ಲಗೂಟ್ ಉಂಡ್ರಿ, ಎಷ್ಟು ಹೇಳೋದು ನಿಮ್ಗ ಅಂದ್ ಗದರಿಸಿದ. ಅವ ಮಾಲಕ್ ಬಂದ, ತಮ್ಮ ಅದೊಂದು ಟೇಬಲ್ ಹಂಗೆ ಇರುವಂತಕ್ಕ ಅವ್ರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡಿ. ಅವ್ರ ನೇಮ್ ಇತ್ತಂದ್ರೆ ಪಿಡಿದ ನೇಮವ ನೆಡಬಿಡದತಿ ಚಲವನ್ನು ಅಂತ ನಿಜಗುಂಡ್ರು ಅಂದಾರು. ಅವ್ರ ನೇಮ ಗಂಡನ ಉಣಿಸ ಉಣ್ಣೋದು ನೇಮ್ ಇತ್ತಂದ್ರೆ ಆ ನೇಮ ಯಾಕೆ ಕೇಳಿಸ್ತಿ, ಉತ್ಸಾಹ ಸರಿನಿ ಅಂದ್ ಮಾಲಕ್ ಬಂದ. ಆ ಹೆಣ್ಮಗಳಿಗೆ ಕೈ ಮುಗದ. ಎಂಥ ಪುಣ್ಯವಂತ ಹೆಣ್ಮಗಳು ವಾಣಿ. ಇಂಥ ದಿನಮಾನದೊಳಗೂ ಗಂಡನು ಉಣಿಸ ಉಣ್ಬೇಕಂತ ಕೂತೋದಿಲ್ಲ. ನಿನ್ನಂತ ಪುಣ್ಯವಂತ ಹೆಣ್ಮಗಳು ಭೇಟಿ ಆದದ್ದು ನಾನು ಪುಣ್ಯ ಅಂತ ಕೈ ಮುಗಿದ ಅವ ಮಾಲಕ. ಉತ್ಸಾಹ ಹೋಗಂತಕಿ. ನಾವು ಉಂಡ ಬಳಕ ಉಣ್ಬೇಕಂತ ಯಾಕೆ ಕೂತಾಗಿ ಬರ್ತದೆ ನಂದ ಅಂದ್ಲಕಿ ಹೆಣ್ಮಗಳು. ಯಾಕವಾ ಅಂದ ಮಾಲಕ. ಇಬ್ರು ಕೂಡಿ ಹಲ್ಲಿನ ಸಟ್ಟು ಒಂದ ಹಾಕ್ಸಿರು, ಅವ ತಿಂದಿದ್ದು ನಾ ತಿನ್ನಕಿದ್ದಾನಿ ಅಂತ ಹೆಣ್ಮಗಳು. ಇದು ಈಗಿನ ಕಾಲದ ಸುದ್ದಿ. 200 ವರ್ಷದ ಹಿಂದೆ ಎಲ್ಲರಿಗೂ ಉಣಿಸ್ಬೇಕು. ಮಕ್ಕಳು, ಪತಿ, ಮನೆಗೆ ಬಂದವರು ಎಲ್ಲರೂ ಉಣಬೇಕು. ನೋಡ್ರಿ, ಉಣಿಸಿ ತೃಪ್ತಾಗವರು ಎಷ್ಟೋ ಜನ ಅದ. ನಾವು ಉಂಡಾಗ ತೃಪ್ತಿ ಆಗತ್ತೆ ಹಿಂಗೇನಿಲ್ಲ. ಇನ್ನೊಬ್ಬರಿಗೆ ಪ್ರೇಮದಿಂದ ಉಣಿಸು ತೃಪ್ತಿಯನ್ನು ಪಡ್ತಾರೆ. ಕೃಷ್ಣ ಬೆನ್ನಿ ಕಲಿತಿದ್ದ. ಅವನ ಮನ್ಯಾಗ ಏನು ಕಡಿಮೆ ಇತ್ತಂದ್ರಿ, ಗೋಕುಲದ ಮಹಾರಾಜ ನಂದಗೋಪನ ಮಗ ಅವ ಕೃಷ್ಣ. ಅಂದ್ರೆ ತನ್ನ ಸಲುವಾಗಿ ಕಳತನ ಮಾಡ್ತಿರ್ಲಿಲ್ಲ. 30-40 ಹುಡುಗರು ಇದ್ದು ಹಿಂಬಾಲ ಬೆಣ್ಣಿ, ಹಾಲ, ಮೊಸರ ಎಲ್ಲ ಕಳತನ ಮಾಡಿ ಅವರಿಗೆಲ್ಲ ತಿನಿಸಿ ತಾ ತೃಪ್ತಿ ಪಡುತ್ತಿದ್ದ. ವಿತರಣದೊಡನೆ ಭೋಗಿಸುವ ಅರ್ಥದವನು ಬೇಡುವೆನ ಭವ ನಿಮ್ಮನು ಭವದೊಳು ಮಾಡಿನ ಒಲಿದು ಸುಗುಣ ಸಂತತಿಯ ನಿಂತು ಅಂತ ಶ್ರೀಮನ್ ನಿಜಗುಂಡ್ರು ಹೇಳ್ಕೊಂಡು ಬರುವಂಥವರಾಗ್ಯಾರ. ತಾಯಿ ವರ್ಷದ ಗಂಜಿನ ಇಲ್ಲದಾಗ ಮಾಡಿದೆವು ನೀನು ಅಂತ ಅಳ್ಳಕ್ ಹತ್ತಿದ್ದು. ಎಮ್ಮೆ ಸತ್ತದ್ರ ಸಲುವಾಗಿ. ಆಗ ಸಿದ್ಧ ಬಾಲಕಂದ, ಯವ್ವ ಇಷ್ಟು ಸಲುವಾಗಿ ಯಾಕೆ ಅಳ್ತೀವ ನೀನು? ನಿನಗ ಎಮ್ಮಿನ ಬೇಕಾಗಿತ್ತು ಅಂದ್ರೆ ಅಳುದು ಬಿಟ್ಟು ನಿನ್ನ ಎಮ್ಮೆ ನಿನಗೆ ಕೊಡ್ತನು ಅಂತ. ಎಮ್ಮೆ ಸತ್ತನ ಮತ್ತು ನೆರೆಹೊರಿಗೆ ಬಂದಿನ ಸೇರಿತ್ತಲ್ಲಿ. ಎಮ್ಮೆ ಸತ್ತಾಗ ಮಾತಾಡ್ಸಕ್ ಹೋಯ್ತು, ಮನ್ಯಾಗ ಯಾರು ತಿರ್ಕೊಂಡ್ರೆ ಮಾತಾಡ್ಸಕ್ ಹೋಯ್ಕಿವಲ್ರಿ. ನುಕ್ಸಾನ ಆಗೈತೆ. ಅವ್ರು ಸಾವು ಅಂದ್ರೆ ಲೌಕಿಕರಾದ ನಮಗ ಬಹಳ ದೊಡ್ಡ ಕೇಳ. ಅಲ್ಲಿ ಹೋಗಿ ಅವ್ ಸುಮ್ಮ ಕೂತಿದ್ರು ಏನಾರೇ ಕೆಣಕ್ಯಾಡಿ ಅಂತ ಅವ್ನ ಅಳಿಸಿ ಬರೋದು. ಅವ್ರು ಸುಮ್ಮ ಕೂತಿರ್ತಾರ, ತಮ್ಮ ಕೆಲಸದಾಗ ತಾವು ತೊಡಗಿರ್ತಾರ. ಕರೆ ನಾವು ಅದನ್ನು ಮಾಡ್ತಿರ್ತಾರ. ಅವ್ರು ಹೋಗಿ ನೆನಪು ಮಾಡಿ ಮತ್ತೆ ಅವ್ರನ್ನ ಅಳ್ಳಾಕ್ ಹಚ್ಚಿ ಮನೆಗೆ ಬರೋದು. ಮತ್ತು ಒಂದೊಂದು ಗುಂಪು
ಆಗಿ ಒಂದೊಂದು ಓಣ್ಯಾನ ಮಂದಿ ಮಾತಾಡ್ಸಕ್ ಹೋಗ್ತೀವಿ ನಾವು. ಯವ್ವ ಇದಕ್ಯಾಕೆ ಹೇಳ್ತೀನಿ ಸುಮ್ಮನಿರು ಅಂತ ತಿಳ್ಕೊಂಡ ಸತ್ತು ಬಿದ್ದಿರ್ತಕ್ಕಂಥ ಎಮ್ಮಿ ಮೈ ಮೇಲೆ ಸಿದ್ಧ ಬಾಲಕ ಕೈಯಾಡಿಸಿ ಪಂಚಾಕ್ಷರಿ ಮಂತ್ರ ಹೇಳಿದ. ಓಂ ನಮ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರ ಹೇಳಿದ. ಯಾವಾಗ ಸಿದ್ಧನ ಹಸ್ತ ಸ್ಪರ್ಶ ಆತೋ ಮಲ್ಕೊಂಡು ಎಮ್ಮಿ ಚಟ್ನ ಎದ್ದವರಂಗ ಕೈಕಾಲ ಜಾಡ್ಸ್ಕೋತ ಎದ್ದು ಕೂಡುವಂಥದ್ದಾತು. ಎದ್ದು ನಿಂತು ಸಪ್ತ ಎಮ್ಮಿ ಬದುಕಿಸಿದ. ಇದು ಒಂದು ಶಾಪ ಕೊಟ್ಟ ಪುಣ್ಯಾತ್ಮ ಸಿದ್ಧಾರೂಢ. ಅವನ ಇಡೀ ಚರಿತ್ರೆಯನ್ನು ನೋಡಿದ್ರೆ, ಕಥೆಯನ್ನು ನೋಡಿದ್ರೆ ಎಲ್ಲೂ ಮನುಷ್ಯನೊಳಗೆ ಸಹಿತ ಮತ್ತೊಬ್ಬರಿಗೆ ದ್ವೇಷವನ್ನು ತಳೆದಿರ್ತಕ್ಕಂಥವರಲ್ಲ. ಸಿದ್ಧ ಬಾಲಕ ಸತ್ತ ಎಮ್ಮಿಯನ್ನು ಬದುಕಿಸಿದ. 6 ವರ್ಷ ಆಗ್ಯಾವತಮ್ಮ ನಿನಗೆ, ಸಾಗಿ ಹೋಗಕತ್ತೀನಿ ಅಂತ ತಾಯಿ ಹೇಳಿದ್ರು. ಸಾಗಿ ಹೋಗಿನ ಅಂದಾಗ ಸಿದ್ಧ ಬಾಲಕ ತಾಯಿಗಂತಾನು, ಯವ್ವ ಈ ಲೌಕಿಕವಾದ ವಿದ್ಯೆಯನ್ನು ಕೊಡ್ತಕ್ಕಂಥ ಸಾಲಿಗೆ ಯಾಕೆ ಕಳಿಸ್ತಿ? ನನಗೆ ಸಾಲಿ ಸರ್ವತ್ರ ಓತಪ್ರೋತವಾಗಿ ಎಲ್ಲ ಕಡೆಗೂ ತುಂಬಿಕೊಂಡೈತಿ. ನೋಡ್ರಿ, ಕಲಿಬೇಕನ್ನಂಗ ಎಲ್ಲಾನು ಪಾಠ ಹೇಳ್ತಿರ್ತೈ. ಅದಕ್ಕೆ ಶರಣರು ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ ಅಂತ ಬಸವಣ್ಣವರು ಹೇಳ್ಕೊಂಡು ಬರುವಂಥವರಾದರು. ಚಳಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ, ಶಿವಯೋಗಿಯ ಲಕ್ಷಣದಿ ಬೆಳೆಯುತ್ತ ನಡೆದವನೇ. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ತುಂಬಿಗಳು ರಸ ತುಂಬಿ ಹಾಡುತ್ತಿವೆ ಏಳು. ಸದ್ಗುರುವೇ ಎಲ್ಲಿರುವೆ, ಸದ್ಗುರುವೇ ಎಲ್ಲಿರುವೆ, ಗುರು ಸಿದ್ಧಾರೂಢ ಉದಯವಾಯಿತು ಏಳು, ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ತುಂಬಿಗಳು ರಸ ತುಂಬಿ ಹಾಡುತ್ತಿವೆ ಏಳು. ಚಳಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ, ಶಿವಯೋಗಿಯ ಲಕ್ಷಣದಿ ಬೆಳೆಯುತ್ತ ನಡೆದವನೇ. ಚಳಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ, ಶಿವಯೋಗಿಯ ಲಕ್ಷಣದಿ ಬೆಳೆಯುತ್ತ ನಡೆದವನೇ. ಗುರುದೇವೋ ಭವ ಎಂಬ ಅಭಯನ ನುಡಿದವನೇ, ಗುರುದೇವೋ ಭವ ಎಂಬ ಅಭಯವ ನುಡಿದವನೇ. ಉದಯವಾಯಿತು ಏಳು, ಸ್ವಾಮಿ ದಯೆ ತೋರು. ಪುಷ್ಪಗಳು ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ತುಂಬಿಗಳು ರಸ ತುಂಬಿ ಹಾಡುತ್ತಿವೆ ಏಳು. ಅಂಗಳದಿ ಶಿವನಾಮ ಶಿವಲೀಲೆಯ ಹಾಡು, ಮಂಗಳಕರ ವಾದ್ಯಗಳು ಭಕ್ತಿಯ ನೆಲೆಬೀಡು. ಅಂಗಳದಿ ಶಿವನಾಮ ಶಿವಲೀಲೆಯ ಹಾಡು, ಮಂಗಳಕರ ವಾದ್ಯಗಳು ಭಕ್ತಿಯ ನೆಲೆಬೀಡು. ಕಂಗಳಲ್ಲಿ ಕಂಗೊಳಿಸೋ ದರ್ಶನವ ನೀಡು, ಉದಯವಾಯಿತು ಏಳು, ಸ್ವಾಮಿ ದಯೆ ತೋರು. ಪುಷ್ಪಗಳು ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ತುಂಬಿಗಳು ರಸ ತುಂಬಿ ಹಾಡುತ್ತಿವೆ ಏಳು. ಸದ್ಗುರುವೇ ಎಲ್ಲಿರುವೆ, ಗುರು ಸಿದ್ಧಾರೂಢ
ಕೋಟಿಯ ಬಹುಪುಣ್ಯದ ಫಲವು ಜಾತಿ ಮತ ಭೇದಗಳ ಅರಿಯದ ಈ ನೆಲವು ಕನ್ನಡ ಕುಲಕೋಟಿಯ ಬಹುಪುಣ್ಯದ ಫಲವು ವರಗುರುವೇ ನೀಗೈದ ದಿವ್ಯ ತಪೋಫಲವು ವರಗುರುವೇ ನೀಗೈದ ದಿವ್ಯ ತಪೋಫಲವು ಉದಯವಾಯಿತು ಏಳು ಸ್ವಾಮಿ ದಯೆ ತೋರು ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು ತುಂಬಿಗಳು ರಸ ತುಂಬಿ ಹಾಡುತ್ತಿವೆ ಏಳು ಸದ್ಗುರುವೇ ಎಲ್ಲಿರುವೆ ಗುರು ಸಿದ್ಧಾರೂಢ ಉದಯವಾಯಿತು ಏಳು ಸ್ವಾಮಿ ದಯೆ ತೋರು ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು ಮಂಗಳದಿ ಶಿವನಾಮ ಶಿವಲೀಲೆಯ ಹಾಡು ಮಂಗಳಕರ ವಾದ್ಯಗಳು ಭಕ್ತಿಯ ನೆಲೆ ಬೀಡು ಕಂಗಳಲ್ಲಿ ಕಣ್ಗೊಳಿಸೋ ದರ್ಶನವ ನೀಡು ಉದಯವಾಯಿತು ಏಳು ಸ್ವಾಮಿ ದಯೆ ತೋರು ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು ತುಂಬಿಗಳು ರಸ ತುಂಬಿ ಹಾಡುತ್ತಿವೆ ಏಳು ಸದ್ಗುರುವೇ ಎಲ್ಲಿರುವೆ ಗುರು ಸಿದ್ಧಾರೂಢ ಉದಯವಾಯಿತು ಏಳು ಸ್ವಾಮಿ ದಯೆ ತೋರು ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು ತುಂಬಿಗಳು ರಸ ತುಂಬಿ ಹಾಡುತ್ತಿವೆ ಏಳು ತುಂಬಿಗಳು ರಸ ತುಂಬಿ ಹಾಡುತ್ತಿವೆ ಏಳು ಶಿವಕಳೆಯನ್ನು ಹೊತ್ತ ಸಿದ್ಧ ಬಾಲಕ ತಾಯಿಯನ್ನ ಸಂತೈಸ್ತಾ ಲೌಕಿಕವಾದ ವಿದ್ಯೆಯನ್ನು ಕೊಡ್ತಕ್ಕಂತಹ ಶಾಲೆಗೆ ನಾ ಹೋಗುವುದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ. ಆಗಿನ ಕಾಲದೊಳಗೆ ಅಷ್ಟೇನು ಜೋರು ಮಾಡ್ತಿರ್ಲಿಲ್ಲ. ಮಕ್ಕಳು ಶಾಲೆ ಹೋಗಲಿ, ಶಾಲೆ ಕಲೀಲಿ, ದನ ಕಾಯ್ಕೋತ ಅಡ್ಡಾಡ ಸಾಕು ನಮ್ಮ ಮಕ್ಕಳು ಉಂಡು ತಿಂದ ಅಂತ ಹೆಂಗೆ ಭಾವನೆ ಇತ್ತು. ಶಾಲೆಗೆ ಹೋಗಲಿಲ್ಲ. ಮಕ್ಕಳ ಜೊತೆಗೆ ಆಟ ಆಡುವ ಪ್ರಸಂಗದೊಳಗೆ ಚಳಕಾಪುರದ ನೈಋತ್ಯ ಭಾಗದೊಳಗೆ ಒಂದು ಕೆರೆ ಐತಿ. ಅದು ಕೆರೆ ಮುಚ್ಚಿ ಈಗ ಶಿಖಾಮರ ಮಠ ನಿರ್ಮಾಣ ಮಾಡ್ಯಾರ. ಅಲ್ಲಿ ಬೀದರದ ಸದ್ಗುರು ಶಿವಕುಮಾರೇಶ್ವರ ಅಪ್ಪಂಗಳವರು ಆ ಕೆರೆಗೆ ಸ್ನಾನಕ್ಕೆ ಹೋಗಿದ್ರಿ ಎಲ್ಲ ಮಕ್ಕಳು. ಬ್ಯಾಸಗಿ ದಿನಮಾನದೊಳಗೆ ಸ್ವಲ್ಪ ಎಕ್ಸ್ಪ್ರೆಸ್ ಅನ್ಸಾಕತ್ತೈತೇನ್ರಿ. ಅಂದ್ರ ಇದು ಚರಿತ್ರೆ ಉಳಿಬಾರ್ದು ಅನ್ನೋ ಕಾರಣಕ್ಕೂ ಸ್ವಲ್ಪ ಅಂಶಗಳೇ ಸ್ಪೀಡ್ ಹೇಳಬೇಕಂತ ಮಕ್ಕಳ ಜೊತೆಗೆ ಆಟ ಆಡಾಕ, ಸ್ನಾನ ಮಾಡಾಕ ಕೆರೆಗೆ ಹೋದ ಸಿದ್ಧ ಬಾಲಕ 8-10 ಮಕ್ಕಳು ಚಳಕಾಪುರದ ಕೆರೆಯೊಳಗೆ ಇಳಿದ ಎಲ್ಲರೂ ಸ್ನಾನ ಮಾಡಾಕತ್ತಿದ್ರು. ಅದರೊಳಗೆ ಒಬ್ಬ ಹುಡುಗ ಈಸ್ ಬರ್ತಿರ್ಲಿಲ್ಲ. ದೇವದತ್ತ ಅಂತ ಅವನ ಹೆಸರು. ಈಜು ಬರ್ದಂಗ ಈಜು ಕಲ್ತಿರ್ಲಿಲ್ಲವ. ಕೆರೆಯ ದಂಡಿ ಮೇಲೆ ನೋಡ್ಕೋತ ಕೂತಿದ್ದವರು. ಒಡದಾಡಿ ಜಳಕ ಮಾಡೋದು, ಈಶಾಡೋದು ನೋಡ್ಕೋತ ಕೂತಿದ್ದ. ಸಿದ್ಧ ಬಾಲಕನ ತಿಳಿಯೊಳಗೆ ಏನು ಬಂತು ಅಂದ್ರೆ ಇವನು ಭಯ ಕಳಿಬೇಕು ಅಂತ ಇಚ್ಛಾ ಆತು. ಕೆರೆಯೊಳಗಿಂದ ಎದ್ದು ಬಂದ, ಬಾರುವ ದೇವದತ್ತ ಸ್ನಾನ ಮಾಡೋನು ಬಾ, ನೀವು ಒಬ್ಬನೇ ಯಾಕೆ ದಂಡಿ ಕೂತದಿ ಬಾ ಅಂತ ಕರೆಯಾಕಿತ್ತಿದ. ನನಗೆ ಈಸ್ ಬರಂಗಿಲ್ಲಪ್ಪ, ನಾವು ಬರುದಿಲ್ಲ ಅಂತ ನಿರಾಕರಿಸಿದ ದೇವದತ್ತನ ಕೈ ಹಿಡಿದು ಒತ್ತಾಯದ ಎಳ್ಕೊಂಡು ಹೊಂಟ ಕೆರೆಯಾಗ. ಇನ್ನುಳಿದ ಹುಡುಗರೆಲ್ಲ ಹೇಳಿದ್ರು, ಸಿದ್ಧ ಅವಂಗ ಈಜ್ ಬರುದಿಲ್ಲ, ಅವ್ನು ಒತ್ತಾಯ ಮಾಡಕ್ಕೆ ಹೋಗ್ಬೇಡಿ, ಅವನ ಕೈ ಬಿಟ್ಟು ಬಿಡು ಅಂತ ಎಷ್ಟು ಹೇಳು ಸಿದ್ಧ ಬಾಲಕ ಆ ದೇವದತ್ತನ ಕೈ ಬಿಡಲಿಲ್ಲ. ಬಿಡಿಸಾಕ ನೋಡ್ರು
ಒತ್ತಾಯದಿಂದ ಕೆರೆಯ ಮಧ್ಯಭಾಗಕ್ಕೆ ಕರ್ಕೊಂಡು ಬಂದ ಆ ದೇವದತ್ತನನ್ನ ಕೆರೆ ಮಧ್ಯದೊಳಗೆ ಅಳಕತ್ತಿದ್ದವ, ಹೆದರಿದ್ದ ನಡಗಕತ್ತಿದ್ದ ದೇವದತ್ತ. ಆ ದೇವದತ್ತನ ಬ್ರಹ್ಮರಂಧ್ರದ ಮೇಲೆ ಮಸ್ತಕದ ಮೇಲೆ ತನ್ನ ಹಸ್ತವನ್ನಿಟ್ಟು ಒಂದು ಸಲ ನೀರಾಗ ಮುಳುಗಿಸಿ ಹಿಡ್ಕೊಂಡು ನಿಂತು ಬಿಟ್ಟ. ಎಲ್ಲ ಹುಡುಗರು ಕೊಂದಿಯೋ ಅವಾಗ ಮೊದಲ ಈಸು ಬರಂಗಿಲ್ಲ, ಬಿಟ್ಟು ಬಿಡು ಸಿದ್ಧ, ಬಿಟ್ಟು ಬಿಡು ಅಂತ ಎಷ್ಟು ಕೂಗಿದ್ರು, ಗೋಗರಿದ್ರು, ಕೈಯನ್ನು ತೆಗಿಲಿಲ್ಲ ಸಿದ್ಧ ಬಾಲಕ. ಯಾವಾಗ ಒಂದು 10-15 ನಿಮಿಷ ಆಯ್ತು, ಆಗ ತಾನು ಎದ್ದು ಹೊರಗೆ ಬರಕ್ಕಿದ್ದ. ಇನ್ನುಳಿದ ಹುಡುಗರೆಲ್ಲ ಹೆದರಿ ಸಿದ್ಧ ದೇವದತ್ತನ ಕೆರೆಯಾಗ ಮುಳುಗಿಸಿ ಕೊಂದ ಅಂತ ಗಾಬರಿಯಾಗಿ ಎಳ್ಕೋತ ಬೀಳ್ಕೋತ ಅಳ್ಕೋತ ಓಡ್ಕೋತ ಹೋಗಿ ತಮ್ಮ ಮನ್ಯಾಗ ಊರಾಗ ಓಣ್ಯಾಗ ಆ ದೇವದತ್ತನ ತಾಯಿಗೆ ಎಲ್ಲರಿಗೂ ಸುದ್ದಿ ಹೇಳಿದ್ರು. ಊರು ಜನ ಧಾವಿಸಿ ಬಂದ್ರ. ಅಲ್ಲಿ ಭಾಳ ದೂರ ಇಲ್ಲ ಅದು ಊರಿಗೆ, ಹನುಮಾಪುರ ಗುಡಿಯಿಂದ ಒಂದು 100-150 ಮೀಟರ್ ಅಷ್ಟೇ ಆಕೈತಿ ಕೆರೆ ಇದ್ದ ಸ್ಥಳ. ಊರು ಜನ ಓಡಿ ಬಂದ್ರು. ದೇವದತ್ತ ಒಬ್ಬನ ಮಗ ಕೆರೆಯಾಗ ಮುಳುಗಿಸಿಕೊಂಡ ಸಿದ್ಧ ಅಂತ ಎಲ್ಲರೂ ಬಾಯಿ ಬಂದದ್ದ ಒಂದೊಂದು ಮಾತಾಡ್ಕೋತ ಓಡೋಡಿ ಕೆರೆ ದಂಡಿಗೆ ಬಂದು ನಿಂತರು. ಕೆರೆ ದಂಡ್ಯಾಗ ಕುಂತಿದ್ದು ನಿಶ್ಚಿಂತ ಭಾವದಿಂದ ಸಿದ್ಧ ಬಾಲಕ ಕುಂತಿದ್ದ. ಊರು ಜನ ಎಲ್ಲ ಮಾತಾಡಕೈತ್ರು. ನೋಡ್ರಿ, ಜನನೋ ದನನೋ ಮಾತಾಡಲ್ಲ, ಯಾವಾಗ ಏನಂತಾರೆ ಹೇಳಕ್ ಬರೋದಿಲ್ಲ. ಯಾರು ಹೌದು ಅಂದು ಹೊತ್ಕೊಂಡು ಕುಣಿದಾಡ್ತಿರ್ತಾರೋ ಅವರ ಕಾಲಾಗ ಹಾಕಿ ತುಳಿದಾಡಕ್ಕೂ ತಯಾರಿರ್ತಾರ ಅನ್ನೋ ಕಲ್ಪನೆ ಇರ್ಬೇಕು ನಮಗೆ. ನೋಡಪ್ಪ, ಸಾತ್ಯಮಿ ಬದುಕಿಸಿದ ಶಿವನ ಅವತಾರ ಹಿಂಗತ್ ಮಾತಾಡ್ತಿದ್ರಿ, ಇಂಥ ಕೆಂತಿ ಮಾಡಿ ಬಿಟ್ಟು ನೋಡೋದು. ಕಾಯಿ ಕುಂಬುದಕ್ಕ ಟೊಂಗಿ ಮುರಿದಕ್ಕ ಏನೋ ಆಗಿ ಅದು ಘಟನಾ ಘಟಿಸಿತ್ತು. ಅವ್ನು ಮಾಡಿದ್ದ ಖರೆ ಅನ್ನುವಂಗ ಎಲ್ಲರೂ ಅವ್ನು ಹೊಗಳಾಕೈತ್ರಿ. ಇಂಥ ದಗದ ಮಾಡಿಟ್ಟು ನೋಡಿವ ಅಂತ ಜನ ಬೈಯಕತ್ತಿದ್ರು. ದೇವದತ್ತನ ತಾಯಿ ಬಂದ ಉಳ್ಳ್ಯಾಗ ಹೇಳಾಕೈತಿದ್ಲು ಕೆರೆ ದಂಡ್ಯಾಗ. ತಾಯಿ ಪ್ರೇಮ ಮಾತೃ ಸಮನ್ ನಾಸ್ತಿ ಛಾಯಾ. ತಾಯಿಯಂಥ ಪ್ರೇಮ ಇನ್ನು ಯಾರೂ ಕೊಡಕ್ಕೆ ಸಾಧ್ಯ ಇಲ್ಲ ಲೌಕಿಕವಾಗಿ. ಮಗ ಕೊಡ್ತಾನಂದ್ರೂ ಸಹಿತ ನೀವೆಲ್ಲ ಕೇಳಿರಿ, ಒಂದು ಕರಳು ತಗೊಂಡು ಹೊಂಟಾನಂದ್ರು ಪೊಲೀಸರು ಬಂದು ಹಿಡಿದಾಗ ತಾಯಿ ಕರಳ ಪೊಲೀಸರ ಕಾಲಿಗೆ ತಿಡಿಬಿದ್ದು ಅಂತ ಕತೆ ಕೇಳಿರಿ ನೀವು. ಅದನ್ನೆಲ್ಲ ವಿಸ್ತಾರ ಮಾಡಿ ಹೇಳ್ಕೋತ ಕುಂದ್ರುವ ಅವಶ್ಯಕತೆ ಇಲ್ಲ. ಲೌಕಿಕವಾಗಿ ತಾಯಿ ಪ್ರೇಮ ಬಹಳ ದೊಡ್ಡದು. ಮಾತಾ ಸಮಂ ನಾಸ್ತಿ ಶರೀರ ಪೋಷಣಂ ಅಂತ ಧರ್ಮಶಾಸ್ತ್ರದೊಳಗೆ. ಈ ದೇಹಕ್ಕೆ ಈ ಲೋಕದೊಳಗೆ ಯಾರೇ ಕಳಕಳಿ ಮಾಡ್ಯಾರು, ಕಾಳಜಿ ಮಾಡ್ಯಾರು ಅಂದ್ರೆ ತಾಯಿಯಷ್ಟು ಕಾಳಜಿ ಇನ್ಯಾರು ಮಾಡಕ್ಕೆ ಸಾಧ್ಯ ಇಲ್ಲ. ಮಾಂಸದ ಮುದ್ದೆ ಆಗಿರ್ತಕ್ಕಂಥ ಇದನ್ನು ತಿದ್ದಿ 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 ಒಂದು ಆಕಾರ ಮಾಡಿದಕ್ಕೆ ತಾಯಿ. ನಮ್ಮ ಅವ್ವಾಪನಕ್ಕಿಂತ ಹೆಚ್ಚು ಎತ್ತಿರ್ತಾರೆ ಯಾರಿಗೇರಿ. ಅಣ್ಣನಿ ನಿನ್ನ ತಿಳುವಳಿಕೆ ಅಷ್ಟ ಐತಿ, ಪರಂತು ಸೋಮೇಶ ಕವಿ ಹೇಳ್ತಾನು, ಬೆತ್ತರ್ಗಿಂತ ಹಿತಕ್ಕಳುಂಟೆ, ಹಡ್ದವ್ರಿಗಿಂತ ಈ ಲೋಕದೊಳಗೆ ಲೌಕಿಕವಾಗಿ ಹಿತವನ್ನು ಉಂಟು ಮಾಡ್ತಕ್ಕಂಥವ್ರು ಯಾರಾದರೂ ಅದಾರೇನು ಅಂತ ಪ್ರಶ್ನೆ ಮಾಡ್ತಾನೆ ಸೋಮೇಶ್ ಕವಿ. ಬೆತ್ತರ್ಗಿಂತ ಹಿತಕ್ಕಳುಂಟೆ. ಹೆತ್ತ ತಾಯಿ ಅಂದ್ರೆ ಮಮತೆಯ ಕರಣಿ. ಅದು ಉರುಳಾಡಕತ್ತಿದ್ದ ತಾಯಿ. ಸಿದ್ಧ ಬಾಲಕನನ್ನು ಕಂಡ ಮುಖದ ಭಾವ ಸಹಿತ ಬದಲಾಗಿದ್ದಿಲ್ಲ ಸಿದ್ಧ ಬಾಲಕಂದು. ಸಿದ್ಧ ಬಾಲಕನನ್ನು ಕಂಡ ಅಂಥದ್ದೇ ಮಾಡಿದ್ದು ನನ್ನ ಮಗನ ಯಾಕೆ ಬಲಿ ತಗೊಂಡು ನೀನು, ಯಾಕೆ ಕೊಂದು ಹಾಕಿದಿ ಅಂತ ಅಳ್ಳಾಕತ್ತಿದ್ಲು. ನೆಲ ಬಡಬಡದ ಮುಂದೆ ದೇವದತ್ತನ ತಾಯಿ ಅಳುವುದನ್ನು ಕಂಡ ಸಮಾಧಾನ ಚಿತ್ತದಿಂದ ಸಿದ್ಧ ಬಾಲಕಂದ, ಯವ್ವ ಅವಂಗ ಭಯ ಇತ್ತು, ನೀರಿನ ಭಯ ಇತ್ತು.
ಭಯ ಕಳಿಬೇಕಾಗಿತ್ತು. ಭಯ ಕಳೆದ ನೀವ ಯಾಕೆ ಕಳಾಕತ್ತಿದ್ದಿ ಅಂದ. ಮತ್ತು ಸತ್ತಿಂದ ಎಲ್ಲಿ ಭಯ ಬರ್ತೈತಿ, ಕರೆ ಐತಿ ನಿನ್ನ ಮಾತ ಅಂತ ಕುಡಿದ ಮಂದಿ ಅಂಜಿಕೆ ಬದುಕಿರುತ್ತಾನ ಅಷ್ಟ ಅಂಜಿಕೆ. ಮತ್ತು ಸತ್ತಿಂದು ಅನಿಸ್ತೇನ್ರಿ ಅದೇನ ಭಯ ಕಳೆದ ಅಂತ ಇಂಥ ದೊಡ್ಡ ಮಾತು ಮಾತಾಡೋರು ಭಾಳ ಮಂದಿ ನೋಡಿದ್ವಳು ನಾವು ಅಂತ ಕೂಡಿದ ಜನ ಆಡ್ಕೊಳಕ್ ಹತ್ತಿದ್ರು. ಇವ ದುಃಖ ಮಾಡೋಕೆ ಹೋಗ್ಬೇಡ, ಪರಮಾನಂದದೊಳಗೆ ಮುಳುಗ್ಯಾನವ. ಆನಂದದ ಉದದಿ ಒಳಗೆ ಮುಳುಗ್ಯಾನವ. ದುಃಖ ಮಾಡ್ಕೊಳಕ್ ಹೋಗ್ಬೇಡ ಅಂತ ಸಿದ್ಧ ಬಾಲಕಂದ. ಅಳುದು ಬಿಟ್ಟು ಇನ್ನೇನು ಮಾಡ್ಲು ಯಪ್ಪ, ನಿನಗೆ ನಿನ್ನ ಮಗ ಬೇಕಾಗಿತ್ತಂದ್ರೆ ಅವನ ಹೆಸರು ಹಿಡಿದು ಕರಿವ ಬರ್ತಾನು ಒಂದು ಸಿದ್ಧ ಬಾಲಕ. ದೇವದತ್ತನ ತಾಯಿ ಆರ್ತ ಸ್ವರದಿಂದ ಕೂಗುತ್ತಾಳ, ದೇವದತ್ತ ಬಾರೋ ಮಗನ ಎಲ್ಲದಿ ಬಾರೋ ಅಂತ ಕೂಗಿ ಕರೆದ್ಲು. ಕೆರೆಯಾಗ ಮಧ್ಯದೊಳಗೆ ನೀರು ಕಲ್ಲೋಲಾಗಿ ಕೆರೆಯಿಂದ ಮಧ್ಯದೊಳಗಿದ್ದನ ಎದ್ದು ಬಂದ ದೇವದತ್ತ. ನಡ್ಕೊಂಡು ನಡ್ಕೊಂಡು ದಂಡಿಗೆ ಬಂದ ಹುಡುಗನ್ ನೋಡಿ ಕುಡಿದ ಜನ ಬಾಯಿ ಬೆಳಗ್ ನಡ್ಕೊಂಡು ನಿಂತು ಬಿಟ್ಟಿತ್ತು. 2-3 ತಾಸು ಕಳೆದ ತಾಸೊಳಗೆ ತಾಯಿ ಅಪ್ಕೊಂಡು ಆಲಿಂಗನ ಮಾಡಿಕೊಂಡು, ಯಪ್ಪ ನೀ ಬದುಕಿರ್ಲಿಲ್ಲ ಅಂದ್ರ ನಾನು ಇದೇ ಕೆರೆಯಾಗ ಬಿದ್ದು ಸಾಯ್ಬೇಕಂತ ಮಾಡಿದ್ನಿ ಅಂತ ಅಂದ್ರು. ಲೌಕಿಕವಾದ ಪ್ರೀತಿ ಹಂಗ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ತನ್ನ ಮೇಲೆ ಜೀವ ಪ್ರೇಮ ಅದಾನಲ್ಲ ಹೊರತಾಗಿ ತನಕ್ಕಿಂತಲೂ ಅನ್ಯದ್ರ ಮೇಲೆ ತನ್ನಷ್ಟು ಪ್ರೀತಿ ಇಲ್ಲ. ಯವಾನ ಯಾಕೆ ಕಾರಣ ಅಂತ ತಾಯಿನ ಭಯಕ್ಕೆ ಹೇಳ್ತಾವ ದೇವದತ್ತ. ನನ್ನ ಸಹಸ್ರಾರದ ಮೇಲೆ ತನ್ನ ಹಸ್ತವನ್ನಿಟ್ಟ, ಅದು ಯೋಗಿಗಳಿಗೆ ಸಾಧ್ಯ ಐತೆ. ಅದು ಯಾರ ಯೋಗ ಸಾಧನೆಯನ್ನು ಜನ್ಮ ಜನ್ಮಗಳಲ್ಲಿ ಮಾಡ್ಕೊಂಡು ಬಂದಾರೋ ಅವ್ರು ಬರೇ ಕೈ ಇಟ್ಟರೆ ಸಾಕು ಸಮಾಧಿ ಹತ್ತೈತಿ. ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಎದಿಗೆ ತಮ್ಮ ಪಾದ ಸ್ಪರ್ಶ ಮಾಡಿದ್ರು. 3 ದಿವಸ ಸಮಾಧಿಯನ್ನು ಅನುಭವಿಸಿದ್ರು ಸ್ವಾಮಿ ವಿವೇಕಾನಂದರು. ನನ್ನನ್ನು ಆನಂದದ ಉದದಿ ಒಳಗೆ ಮುಳುಗಿಸಿದ್ದ ಈ ಪ್ರಪಂಚದ ದುಃಖ, ದುಮ್ಮಾನ, ಕಷ್ಟ, ಕ್ಲೇಶ, ಹಸಿವು, ತೃಷಗಳು ಯಾವ ಕಲ್ಪನಾಕ್ಕೆ ಬಂದಿರಲಿಲ್ಲ. ನನಗೆ ಯಾವ ಭಯಾನೂ ಇರಲಿಲ್ಲ. ನಿರ್ಭೀತನಾಗಿ ಯೋಗಾನಂದದ ಜಲದೊಳಗೆ ಮುಳುಗಿದ್ನೇವ ನಾನು. ಮತ್ತ್ಯಾಕೆ ನನ್ನ ಪ್ರಪಂಚದ ದುಃಖಕ್ಕೆ ಎಳೆದು ತಂದೆ ನನ್ನ ಅಂತ ತಾಯಿಗೆ ಅನ್ನಕ್ಕೈತ ದೇವದತ್ತ. ಕೂಡಿದ ಜನ ಇನ್ಕತನ ಏನಂದಿದ್ರಿ, ಹೊತ್ಕೊಂಡು ಕುಣಿದಾಡಕೈತ್ರು. ಸಿದ್ಧನನ್ನ ಜೈ ಜೈಕಾರ ಮಾಡ್ತಾ ಕುಣಿದಾಡಕೈತಿದ್ರು. ಇವ ಶಿವಾನ ಖರೇಪ್ಪ, ನಾವು ತಿಳಿಲಾರ್ದ ಏನೇನೋ ಮಾತಾಡಿದ್ವಿ ಇವಾಗ ಅಂತ ಆ ಸಣ್ಣ ಹುಡುಗ 4-5 ವರ್ಷದ ಸಿದ್ಧ ಬಾಲಕನಿಗೆ ಎಲ್ಲರೂ ಓಡೋಡಿ ಬಂದು ಕಾಲು ಬೀಳೋದು, ನಮಸ್ಕಾರ ಮಾಡೋದು, ನಿನಗೆ ಏನೇನೋ ಮಾತಾಡಿದ್ರಪ್ಪ ಅಂತ ಗಲಗಾಲ ಬಡ್ಕೊಳ್ಳೋದು, ಕ್ಷಮಾ ಕೇಳಾಕೈತಿದ್ರು. ಯಾವಾಗ ಹೆಂಗ ಬದಲಾಕಾರ ಹೇಳಕ್ ಬರೋದಿಲ್ಲ. ಜನರ ಭಾವನೆ ಯಾವಾಗ ಹೆಂಗ ಬದಲಾವಣೆ ಆಕೈತಿ ಅಂತ ಮನಕ್ಕೆ ನಿಶ್ಚಲವಿಹುದೇ. ಮನಸ್ಸು ಹೆಂಗ ಬದಲಾಕೈತೆ ಹೇಳಕ್ ಬರೋದಿಲ್ಲ. ಕ್ಷಣಕ್ಕೆ ಬದಲಾಕಿರ್ತೈತಿ ಬುತ್ತಿ. ಹಿಂಗ ಬಾಲ್ಯಾವಸ್ಥೆ ಒಳಗೆ ಅನೇಕ ಲೀಲೆಗಳನ್ನು ತೋರ್ತಾ ಬೆಳೆಯುವಂಥವನಾದ. ಒಮ್ಮೆ ಆಟ ಆಡ್ಕೋತ ಆದಾಗ ನೀರ್ಲ ಹಣ್ಣಿನ ಪಡಕ್ಕೆ ಹೋಗಿದ್ರು. ಎಲ್ಲ ಮಕ್ಕಳು ನೀರ್ಲ ಹಣ್ಣು ಹುಡುಕ್ಯಾಡಕತ್ತಿದ್ರು. ಆಗ ಆ ಪಡದವರು ತೊಡದವರು ಎಲ್ಲ ಹಣ್ಣು ಜಾಡಿಸಿ ತಗೊಂಡು ಹೋಗಿಬಿಟ್ಟಿದ್ರು ಪ್ಯಾಟಿಗೆ ಮಾರಾಟ ಮಾಡಬೇಕು ಅಂತ. ಗಿಡದಾಗ ಅಲ್ಲೊಂದು ಇಲ್ಲೊಂದು ಕಾಣ್ತಿದ್ದು, ಕೆಳಗೂ ಹಣ್ಣು ಬಿದ್ದಿರಲಿಲ್ಲ. ಎಲ್ಲ ಹುಡುಗರು ಆ ಕಡೆ ಈ ಕಡೆ ಹುಡುಕಾಡಕತ್ತಿದ್ರು. ನೀರ್ಲ ತೋಟದೊಳಗೆ ಗಿಡ ಹಾಕಿ ಹರ್ಕೋಬೇಕು, ಅಲ್ಲೊಂದು ಇಲ್ಲೊಂದು ಇದ್ದದ್ದು ಹರ್ಕೋಬೇಕು ಅಂತ ಅನ್ನೋದ್ರೊಳಗೆ ಇವರ ಚಿತ್ತ ನನ್ನ ಕಡೆ ಸೆಳಿಬೇಕು ಅಂತ ಹಿಂದುಳಿದ ಸಿದ್ಧ ಬಾಲಕ ಒಂದೇ ಒಂದು ನೀರ್ಲದ ಹಣ್ಣು ಕೈಯಾಗಿಂದ ನೆಲಕ್ಕೆ ಒಗದ ನೀರ್ಲ ಹಣ್ಣಿನ ರಾಶಿನ ತಯಾರು ಮಾಡಿಬಿಟ್ಟ. ಬರೋ ಯಾರು ಹುಡುಕಾಡ್ಕೊತ ಅಡ್ಡಾಡಕತ್ತೇಳಿ ಹಣ್ಣು ಇಲ್ಲೇ ಬಳದು ವಾಯು ಮಾಡಿಟ್ಟಾರ, ಬರ್ರಿ ನಿಮ್ಗೆ ತಿನ್ನಾಕ ತಿನ್ಬರ್ರಿ ಅಂತ ಮಕ್ಕಳನ್ನ ಕರೆದ ಸಿದ್ಧ ಬಾಲಕ ಓಡೋಡಿ ಬಂದು ಇಲ್ಲೇ ಹಾದು ಹೋಗಿದ್ವಿ ನಾವು.
ಇದು ಹಣ್ಣಿನ ರಾಶಿ ಕಣ್ಣಿಗೆ ಬಿದ್ದಿದ್ದಿಲ್ಲ ನಮಗೆ. ಇದು ಹೆಂಗೆ ಗೊತ್ತು? ಅಣ್ಕೋತನ ಹಣ್ಣು ತಗೊಂಡು ತಿನ್ನಕ್ಕೆ ಹತ್ತಿದ್ರು, ಉಡ್ಯಾಗ ಹಾಕೊಳಕ್ಕೆ ಹತ್ತಿದ್ರು. ಆಗ ಈ ಹಣ್ಣು ಮಾಡಿರ್ತಕ್ಕಂಥ ಆ ಮುಕ್ಕಣ್ಣನನ್ನು ಮಾಡ್ತಿರಲ್ಲೋ ನೀವು ಅಂತ ವಿವೇಕದ ಮಾತುಗಳನ್ನು ಮಾತಾಡಿದ ಸಿದ್ಧ ಬಾಲಕ. ಹೌದಪ್ಪ, ಅವನು ನೆನಪು ಮಾಡಲಿಲ್ಲ ನಾವು ಅಂತ ನಾಲ್ಕಾರು ಬಾಯಾಗ ತುಂಬಿಕೊಂಡಿದ್ದು, ಉಡ್ಯಾಗ ತುಂಬಿಕೊಂಡು ತಗೊಂಡು ಮನೆಗೆ ಹೋಗ್ಬೇಕಂತಿದ್ರು. ಇವನು ಮಾತು ಕೇಳಿ ಉಡ್ಯಾಗಿನ ನಿರ್ಲ ಹಣ್ಣು ಕೆಳಗೆ ಚೇಲಿ ಬಿಟ್ರು. ಅವರು ಬಿಟ್ಟು ಬ್ಯಾಡ ಬಿಡಪ್ಪ ಅಂತ ಮನೆ ಕಡೆ ಹೊಂಟ್ರಿ ಎಲ್ಲ ಮಕ್ಕಳು. ಆಗ ಕರೆದ ಹಣ್ಣು ಬಿಡಬಹುದು, ಹಣ್ಣು ನೋಡು ಕಣ್ಣು ಬಿಡಕ್ಕೆ ಸಾಧ್ಯ ಐತೆ ನಿಮ್ಮಿಂದ ಅಂತ ಪ್ರಶ್ನೆ ಕೇಳಿ, ನಿಮ್ಮ ಉಪಭೋಗಾರ್ಥವಾಗಿಯೇ ಜೀವನ ಭೋಗಾರ್ಥವಾಗಿಯೇ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡ್ಯಾನ ಶಿವ, ತಗೋರಿ ತಿನ್ರಿ ಅಂತ ಎಲ್ಲರಿಗೂ ತಿನ್ನಕ್ಕೆ ಹೇಳಿದ ಸಿದ್ಧ ಬಾಲಕ ಹೇಳಿದಾಗ ಮತ್ತು ನಿರ್ಲ ಹಣ್ಣು ತಗೊಂಡು ತಿನ್ನಕ್ಕೆ ಹತ್ತಿದ್ರು. ಈಶಾವಾಸ್ಯ ನಿಲಂ ಸರ್ವಂ ಯತ್ಕಿಂಚ ಜಗತ್ಯಾಂ ತೇನ ತೆಕ್ತೇನ ಭುಂಜೀತ ಮಾಗ್ರದ ಕಶ್ಯ ಸಿದ್ಧನಂ ಅಂತ ಉಪನಿಷತ್ಕಾರರು. ಈಶಾವಾಸ್ಯೋಪನಿಷತ್ತಿನ ಪ್ರಥಮ ಮಂತ್ರ ಇದು. ಈ ಸೃಷ್ಟಿ ಒಳಗೆ ಪರಮಾತ್ಮ ಏನೆಲ್ಲ ರಚನಾ ಮಾಡುವಂಥವನಾಗ್ಯಾನು, ಆದ್ರೆ ನನಗಷ್ಟ ಇರಲಿ ಅಂತ ಮಾಗ್ರದ, ನನಗಷ್ಟ ಇರಲಿ ಅಂತ ಮುಚ್ಚಿಟ್ಕೊಳಕ್ ಹೋಗ್ಬೇಡ, ಕಳತನ ಮಾಡಿದಂಗ ಅದು ಮಾಗ್ರದ ಕಶ್ಯ ಸಿದ್ಧನಂ. ಯಾವ ಸಂಪದವನ್ನು ಹಣ್ಣ ಹಂಪಲ ಕಾಳ ಕಡಿ ಧನ ಕಣಕ ವಸ್ತ್ರ ವಾಹನ ಈಶ್ವರನ ಅನುಗ್ರಹದಿಂದ ಏನೇನು ಪ್ರಾಪ್ತಿಯಾಗೈತೋ ಅದೆಲ್ಲವನ್ನ ನೀನು ಉಣ್ಣು, ತೇನ ತೆಕ್ತೇನ ಮುಂಜೀತ ಕೊಡು, ನೀನು ಉಪಭೋಗ ಮಾಡುವಂತಕ್ಕಂಥ ಮಾತನ್ನ ಉಪನಿಷತ್ಕಾರರು ಋಷಿಮುನಿಗಳು ಹೇಳ್ಕೊಂಡು ಬರುವಂಥವರ ಯಾರು. ನಿರ್ಲಹನ್ನು ತಿಳ್ಕೋತ ಇದು ಸಿದ್ಧನ ಪವಾಡನ ಇಲ್ಲೇ ನಿಲ್ಲದ ಹಣ್ಣಿದ್ದು ಅಣ್ಕೋತ ನಡ್ಕೋತ ಮೈ ಮರೆತು ಹೊಂಟಿದ್ರು. ಅವು ಪ್ರಸಂಗಕ್ಕೆ ದಾರ್ಯಾಗನ ಒಂದು ಸರ್ಪ ಬಿದ್ದಿತ್ತು. ಇನ್ನೇನು ಊರು ಸೇರಬೇಕು ಅನ್ನೋದ್ರೊಳಗ ಮಾರ್ಗ ಮಧ್ಯದೊಳಗೆ ಸರ್ಪ ಬಿದ್ದಿತ್ತು. ಹೆದರಿ ಕೈಯಾಗಿನ ನೀರು ಉಡಿಯಾಗಿನ ನೀರು ಹಣ್ಣು ಚೆಲ್ಲಿ ಓಡಾಕೈತ್ರು ಹುಡುಗರು, ದಿಕ್ಕಾಪಾಲಾಗಿ ಓಡಾಕೈತ್ರು. ಒಂದು 5-6 ವರ್ಷದ ಮಕ್ಕಳು ಅಂದ್ರೆ ತಿಳುವಳಿಕೆ ಬಂದಿರ್ತೈತೆ. ಹಾಗೆ ಹಾವ ನೋಡಿ ಖಬರಾಗಿ ಓಡಾಕೈತಿದ್ರು. ಸಿದ್ಧ ಬಾಲಕ ಸರ್ಪದ ಸಮೀಪಕ್ಕೆ ಹೋಗಿ ಆ ಸರ್ಪ ಕೈಯಾಗಿ ಹಿಡ್ಕೊಂಡು ಬರ್ರಿ ಸತ್ತತ್ತಿದ್ದು, ಇದ್ರೊಳಗೆ ಜೀವ ಇಲ್ಲ, ಇದೇನ ಜೀವ ಇದ್ರ ಕಸ್ತಿತ್ತು, ಏನ್ ಮಾಡೋದು ಬರ್ರಿ ಅಂತ ಆ ಸರ್ಪವನ್ನು ಕೈಯಾಗಿ ಹಿಡಿದು ಕರೆದಾಗ ಬಂದು ತಾವ ಚೆಲ್ಲಿದ ನೀರ್ಲ ಹಣ್ಣು ಮತ್ತೆ ಹಾಯ್ಕೊಂಡು ಉಡಿಯಾಗ ಹಾಕೊಂಡು ಹೆದರ್ಕೋತಾನ ದೂರ ದೂರ ಓಡಿ ಹೋಗುವಂಥವರಾದ ಕೈಯಾಗಿದ್ದ ಸರ್ಪವನ್ನು ಹಾಕಿ ಸಿದ್ಧ ಬಾಲಕ ಮಣಿಗೆ ಬರುವಂಥವನಾದ. ಇಂಥ ಒಂದಲ್ಲ ಎರಡಲ್ಲ ಅಘಟಿತವಾದ ಘಟನೆಗಳನ್ನು ಅಸಂಖ್ಯಾತ ಲೀಲೆಗಳನ್ನು ತೋರ್ತಾ ಸಿದ್ಧ ಬಾಲಕ ಇರುತ್ತಿರಲಿಕ್ಕಾಗಿ 6ನೇ ವಯಸ್ಸ ತಾಯಿ ಜೊತೆಗೆ ಒಂದು ದಿವಸ ಬೆಳಗಿನ ಜಾವದೊಳಗೆ ಶಾಸ್ತ್ರ ಕೇಳಕ್ ನಿಂತಾನು. ಶೂನ್ಯ ಸಂಪಾದನೆ ಗ್ರಂಥದೊಳಗೆ ಲಯಚಿಂತನ ಅಂತ ಒಂದು ವಿಷಯ ಬರ್ತೈತಿ. ಈ ಜಗತ್ತಂತಕ್ಕಂಥದ್ದು ಇಲ್ಲ ಎಲ್ಲ ಬಯಲ ಸ್ವರೂಪಣ ಐತಿ ಅಂತ ಅಂದಾಗ ಒಂದ ಮಾತಿಗೆ ಉತ್ತಮ ಅಧಿಕಾರಿ ಇದ್ದ ಅಂದ್ರೆ ಅರ್ಥ ಆಕೈತಿ. ಇರ್ಲಿಲ್ಲ ಅಂದ್ರೆ ತೋರ್ತತ್ಲೆ ಈ ಜಗತ್ತು ಹೆಂಗಿಲ್ಲತ್ತೀರಿ ನೀವು ಅಂತ ಪ್ರಶ್ನೆ ಮಾಡ್ತಾನ. ಅವನ ಸಲುವಾಗಿ ಅಲ್ಲಿ ಲಯಚಿಂತನೆಯನ್ನು ಹೇಳ್ಯಾರ. ಶೂನ್ಯ ಸಂಪಾದನ ಗ್ರಂಥದೊಳಗೆ ಹೆಂಗ ಚಂದ್ರೋದಯದೊಳಗೆ ಪ್ರಪಂಚ ಆರೋಪ ಅಪವಾದ ಹೇಳ್ಯಾರೋ 2ನೇ ಕಾಲದೊಳಗೆ, ಹಂಗ ಲಯಚಿಂತನೆ ಹೆಂಗೆ ಮಾಡೋದು, ಜಗತ್ತಿನ ಲಯಚಿಂತನೆ ಹೆಂಗೆ ಮಾಡೋದು ಅನ್ನೋದನ್ನ ಶೂನ್ಯ ಸಂಪಾದನೆಗಳಿಗೆ ಹೇಳ್ಯಾರ. ಆ ವಿಷಯ ಹೇಳಕತ್ತಿದ್ರು ವೀರಭದ್ರ ಸ್ವಾಮಿಗಳು. ಈ ಶರೀರ ಎಲ್ಲಿಂದ ಬಂದತ್ರಿ? ಮಣ್ಣಿನಿಂದ ಬಂದತಿ. ಮಣ್ಣಾಗ ಬೆಳೆದ ಅನ್ನನ ಉಂಡಿದ್ರು ತಂದೆ ತಾಯಿಗಳು. ಅದು ರೇತೋ ರಕ್ತ ಆಗಿತ್ತು. ಅವರ ಸಮಾಗಮದಿಂದ ಪಿಂಡ ಜನಿಸಿತು. ತಾಯಿ ಎದೆ ಹಾಲು ಕುಡಿಬೇಕಾದ್ರೂ ತಾಯಿ ಅನ್ನನ ಉಣ್ಣಬೇಕು. ಅಂದ್ರೆ ಅನ್ನ ಭೂಮಿಯಾಗಿಂದನೇ ಬರಬೇಕು.
ಮತ್ತ ಸ್ವಲ್ಪ ಬೆಳವಣಿಗೆ ಆದಂಗ ಅನ್ನ ಹಾಲ ಇಂಥದ್ದು ಉಂಡಾನಂದ್ರು, ಎಮ್ಮೆ ಹಾಲು ಕುಡ್ದಾನ, ಹಸುವಿನ ಹಾಲು ಕುಡ್ದಾನಂದ್ರು ಹೊಲದಾಗ ಭೂಮಿಯಾಗ ಬೆಳೆದ ಮೇವು ತಿಂದ ಹಾಲು ಕೊಡ್ಬೇಕ್ರಲ್ಲ ಎಮ್ಮೆನು. ಅಂದ್ರೆ ಶರೀರ ಇಳಿದು ಬಂದ ತಿಂದಂಗಾತ್ರಿ. ಮಣ್ಣಿಂದ ಕಾಯ ಮಣ್ಣಿಂದ ಸಿದ್ದೇಶ್ವರಪ್ಪಗಳು ಹೇಳ್ತಿದ್ರು ನೋಡ್ರಿ, ಈ ಮಣ್ಣಾಗಿಂದ ಬೆಳೆದ ಬಂದ್ರೆ ಹಣ್ಣ ರುಚಿ ರುಚಿಯಾದ ಹಣ್ಣುಗಳನ್ನು ನಾವು ತಿನ್ನಕತ್ತಿದಾಗ ಇದು ನಾವು ಮಣ್ಣ ತಿನ್ನಕತ್ತಿದ್ವಿ ಅನ್ನೋ ಕಲ್ಪನೆ ಇರಂಗಿಲ್ಲ. ಮಣ್ಣೊಳಗಿನ ಸತ್ವನ ಹಣ್ಣಿನ ರೂಪದಿಂದ ಫಲ ಕೊಟ್ಟಿರ್ತೈತೆ. ಅದು ಮರ ವೃಕ್ಷ ಹಣ್ಣು ತಿನ್ನಾಗ ನಾವು ಮಣ್ಣು ತಿನ್ನಕತ್ತಿದ್ವಿ ಅನ್ಸಂಗಿಲ್ಲ ಅಂತ ಸಿದ್ದೇಶ್ವರಪ್ಪಗಳು ಹೇಳ್ತಿದ್ರಿ ಮಾತನ್ನ. ಮಣ್ಣಿನಿಂದ ಹುಟ್ಟಿ ಬಂದ ಈ ಶರೀರ ಕೊನೆಗೊಂದು ದಿವಸ ಎಲ್ಲಿ ಹೋಗ್ತೈತ್ರಿ? ಮಣ್ಣಾಗನ ಹೋಗ್ತೈತಿ. ಅಂದ್ರೆ ಪೃಥ್ವಿ ಒಳಗ ನೀನಕ್ಕೈತಿ. ಈ ಭೂಮಿ ಲಯ ಮುಂದೆ ಎದ್ರೊಳಗೆ ಮುಳುಗ್ತೈತಿ ಅಂದ್ರೆ ನೀರಿನೊಳಗೆ ಮುಳುಗ್ತೈತಿ. ಯಾಕಂದ್ರ ಭೂಮಿ ನೀರಿನಿಂದನ ಹುಟ್ಟೈತಿ. ನೀರ್ ಎದ್ರೊಳಗ ಲಯ ಆಕೈತಿ ಅಂದ್ರೆ ಅಗ್ನಿ ಒಳಗ ಲಯ ಆಕೈತಿ. ಅಗ್ನಿ ವಾಯುವಿನೊಳಗೆ ಲಯ ಆಕೈತಿ. ವಾಯು ಆಕಾಶದೊಳಗೆ ಲಯ ಆಕೈತಿ. ಆಕಾಶ ಆತ್ಮನಲ್ಲಿ ಲಯ ಆಕೈತಿ ಅಂತ ಹಿಂಗ ಲಯಚಿಂತನವನ್ನು ಹೇಳಕತ್ತಿದ್ರು. ಇದು ಹೆಂಗ ಉತ್ಪತ್ತಿ ಆತು ಅನ್ನೋದನ್ನ ಹೇಳ್ಕೊಂಡು ಬಂದ ಅದನ್ನ ಮೊದಲು ಆರೋಪ ಮಾಡಿ ಆಮೇಲೆ ಅಪವಾದ ಮಾಡ್ತಾರ ಶಾಸ್ತ್ರಕಾರರು. ಶಾಸ್ತ್ರದ ಸಂಸ್ಕಾರ ಇದ್ದವ್ರಿಗೆ ಗುರ್ತಕ್ಕವ ಈ ಮಾತುಗಳು. ಆತ್ಮನಃ ಆಕಾಶ ಸಂಭೂತ ಆಕಾಶಾತ್ ವಾಯು ವಾಯೋರಗ್ನಿ ಅಗ್ನ್ಯಾತ್ ಆಪಃ ಆಪಾತ್ ಪೃಥ್ವಿ ಪೃಥ್ವ್ಯಾತ್ ಔಷಧಿ ಅಂತ. ಔಷಧಿ ಅಂದ್ರೆ ವೃಕ್ಷ, ಗಿಡಗಳು, ಸಸಿಗಳು. ಹೆಂಗ ಹುಟ್ಟಿದ ಜಗತ್ತ ಅಂದ್ರ ಆತ್ಮನಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ಗಾಳಿ, ಗಾಳಿಯಿಂದ ಬೆಂಕಿ, ಬೆಂಕಿಯಿಂದ ನೀರ, ನೀರಿನಿಂದ ಭೂಮಿ, ಭೂಮಿಯಿಂದ ಅನ್ನ, ಅನ್ನದಿಂದ ಈ ಶರೀರ. ಹಿಂಗ ಪ್ರಪಂಚದ ನಿರ್ಮಾಣವನ್ನ ತಿಳಿಸ್ತಾರೋ. ಆಮೇಲೆ ಲಯಚಿಂತನೆ ಹೇಳೋ ಪ್ರಸಂಗಕ್ಕೆ ಈ ಭೂಮಿಯನ್ನ, ಈ ದೇಹವನ್ನ ಭೂಮಿಯಾಗ ಲಯಗೊಳಿಸಿ, ಭೂಮಿಯನ್ನ ನೀರಾಗ ಲಯಗೊಳಿಸಿ, ನೀರನ್ನ ಅಗ್ನಿ ಒಳಗ, ಅಗ್ನಿಯನ್ನ ವಾಯುವಿನೊಳಗ, ವಾಯುವನ್ನ ಆಕಾಶದೊಳಗ ಲಯಗೊಳಿಸಿ, ಆಕಾಶವನ್ನ ಆತ್ಮದಲ್ಲಿ ಲಯಗೊಳಿಸಬೇಕು. ಇದನ್ನ ಲಯಚಿಂತನೆ ಅಂತ ಶೂನ್ಯ ಸಂಪಾದನದೊಳಗೆ ಹೇಳ್ತಾರೋ. ಸಿದ್ಧ ಬಾಲಕ ಒಂದು ಪ್ರಶ್ನೆ ಮಾಡಿದ, ಯಾವಕ್ಕೆ ರೂಪ ಐತಿ ಅದನ್ನು ಮುಳುಗಸಾಕು ಬರ್ತೈತಿ, ತೇಲ್ಸಾಕು ಬರ್ತೈತಿ? ಅಪ್ಪಗಳ ವೀರಭದ್ರ ಸ್ವಾಮಿಗಳಿಗೆ ಪ್ರಶ್ನೆ ಮಾಡ್ತಾನ ಸಿದ್ಧ ಬಾಲಕ. ಭೂಮಿ ನೀರಾಗ ಮುಳುಗಿತ್ತ ಅನ್ನೋದು ಹೆಂಗ ಚಿಂತನೆ ಮಾಡಕ್ ಬರ್ತೈತಿ, ನೀರ ಬೆಂಕಿ ಒಳಗೆ ಮುಳುಗಿತ್ತ ಅನ್ನೋದು ಚಿಂತನೆ ಮಾಡಕ್ ಬರ್ತೈತಿ. ಕಾದ ಕಬ್ಬಿನ ಮೇಲೆ ನೀರು ಸುರುವಾಣ ಇದ್ದಂಗ ಆಕೈತಿ ಅನ್ನೋದು ನೀರು. ಬೆಂಕಿ ಒಳಗೆ ನೀರು ಲಯ ಆಕೈತಿ ಅನ್ನೋದು ಚಿಂತನೆ ಮಾಡಕ್ ಬರ್ತೈತಿ. ಬೆಂಕಿ ಗಾಳಿ ಒಳಗೆ ಲಯ ಅನ್ನೋದು ಚಿಂತನೆ ಮಾಡಕ್ ಬರ್ತೈತಿ. ಉದಾನ ದೀಪ ಹಾಕೈತಿಲ್ಲ, ಬೆಂಕಿ ಗಾಳಿ ಒಳಗೆ ಲಯ ಆಕೈತಿ ಅನ್ನೋದು ಚಿಂತನೆ ಮಾಡಕ್ ಬರ್ತೈತಿ. ಗಾಳಿ ಆಕಾಶದೊಳಗೆ ಲಯ ಆಕೈತಿ ಅನ್ನೋದು ಚಿಂತನೆ ಮಾಡಕ್ ಬರ್ತೈತಿ. ಆಕಾಶ ಮಹಾಬೈಲ್ ಐತಿ. ಈಗ ನೋಡು, ಒಂದು ಎಲೆ ಅಳಿಗಾಡುವನು ನೋಡು, ಗಾಳಿ ಕಟ್ಟಿ ಬಿಟ್ಟೈತಿ ಒಟ್ಟು ಮಾತಾಡ್ತಿರ್ತೀವಿ ನಾವು. ಈ ಬಿರುಗಾಳಿ ಬಿಟ್ಟೈತಿ ಮಾತಾಡ್ತಿರ್ತೀವಿ. ಅದ ಬೈಲೊಳಗೆ ಒಂದು ಎಲಿ ಸಹಿತ ಅಳಿಗಾಡುವನು. ಒಂದು ಸ್ವಲ್ಪ ಗಾಳಿ ನೋಡಿ ಈಗ ಅಂತ ಮಾತಾಡ್ತಿರ್ತೀವಿ. ಅಂದ್ರೆ ಗಾಳಿನೂ ಆಕಾಶದೊಳಗ ಲಯ ಆಕೈತಿ ಅನ್ನೋದು ಚಿಂತನೆ ಮಾಡಕ್ ಬರ್ತೈತಿ. ಆಕಾಶಕ್ಕೆ ರೂಪಣ ಇಲ್ಲ. ರೂಪ ಇಲ್ಲದ ವಸ್ತು ಮುಳುಗಿತ ಅನ್ನೋದು ಹೆಂಗ? ಆಕಾಶ ಅಂದ್ರ ಬೈಲ್ರೆ. ಮತ್ತೆ ಈಗ ಇಲ್ಲೇನಿದು ಬೈಲೈತಿ, ಬೈಲ್ ನಿಮ್ ಕಣ್ಣಿಗೆ ಕಾಣಕತ್ತೈತೇನ್ರಿ?
ಬಯಲು ಕಣ್ಣಿಗೆ ಕಾಣೋದು, ನಮ್ಮ ಕಣ್ಣಿಗೆ ಕಾಣೋದು ಬೆಳಕ. ವಸ್ತುಗಳ ಅಭಾವ ತೋರ್ತೈತೆಲ್ಲ ಹೊರತಾಗಿ ಬಯಲ ಅತ್ಯಂತ ಸೂಕ್ಷ್ಮ ಐತೆ. ಅದು ನೇತ್ರೇಂದ್ರಿಯಕ್ಕೆ ವಿಷಯ ಅಲ್ಲ ಬಯಲ. ಗಾಳಿನ ಕಣ್ಣಿಗೆ ಕಾಣೋದಿಲ್ಲ, ಗಾಳಿಯನ್ನು ಹರಿದಿರ್ತಕ್ಕಂಥ ಆಕಾಶ ಕಣ್ಣಿಗೆ ಕಾಣ್ತತಿ. ಅದು ಗಾಳಿಗಿಂತಲೂ 10 ಪಾಲು ಸೂಕ್ಷ್ಮ ಐತಿ ಮತ್ತು 10 ಪಾಲು ವ್ಯಾಪಕ ಐತಿ. ಪಂಚೀಕರಣ ಕೇಳಿದಾಗ ಗುರುತಿರ್ತತಿ. ಅದು ಗಾಳಿನ ಕಣ್ಣಿಗೆ ಕಾಣೋದು. ಮೇಘ ಬಂದ ಗಡಿಯಾನ ಗಾಳಿ ಬಿಟ್ಟೈತಿ ಅಂತ ಗುರುತು ಮಾಡ್ತೀವಿ. ಬೇಕಾದ್ರೆ ಕಾಗದ, ತಪ್ಪಲ ಹಾರಾಕತ್ತಾನ ಗಾಳಿ ಬೀಸಾಕತ್ತೈತಿ ಅಂತ ತಿಳ್ಕೊತೀವಿ. ಗಿಡ ಅಲಿಗಾಡಕತ್ತಾನ ಗಾಳಿ ಬಿಟ್ಟೈತಿ ಅಂತ ತಿಳ್ಕೊತೀವಿ. ಗಾಳಿ ಕಣ್ಣಿಗೆ ಕಾಣ್ತತಿಲ್ರಿ. ಗಾಳಿನ ಕಣ್ಣಿಗೆ ಕಾಣೋದಿಲ್ಲ, ಆಕಾಶ ಕಣ್ಣಿಗೆ ಕಾಣ್ತತಿ. ಗಾಳಿಗಿಂತಲೂ 10 ಪಾಲ ಸೂಕ್ಷ್ಮ ಐತೆ ಅದು. ಕಣ್ಣಿಗೆ ಕಾಣದೇ ಇರತಕ್ಕಂಥ ಆಕಾಶ ಮುನಿಗಿತಂತ ಚಿಂತನೆ ಹೆಂಗೆ ನೋಡಿದ್ರಿ ಅಂತ ಸಿದ್ಧ ಬಾಲಕ ಪ್ರಶ್ನೆ ಮಾಡಿದ ವೀರಭದ್ರ ಸ್ವಾಮಿಗಳಿಗೆ. ವೀರಭದ್ರ ಸ್ವಾಮಿಗಳು ಕೈಯ ಮುಗಿದ್ರ ನಮ್ಗೆ, ನೀ ಯೋಗ ಭ್ರಷ್ಟ ಜನ್ಮಪ್ಪ ನಿಂದು. ಇಂಥ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನೇ ಇರಬೇಕು. ಸಕಲ ಶಾಸ್ತ್ರ ಪಾರಂಗತನಾಗಲ್ಪಟ್ಟಂತಹ ಶ್ರುತಿ ಸ್ಮೃತಿ ಗ್ರಂಥಗಳನ್ನು ಕ್ರಮವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಶ್ರೋತ್ರಿಯತ್ವನೂ ಇರಬೇಕು, ಬ್ರಹ್ಮನಿಷ್ಠತ್ವನೂ ಇರಬೇಕು. ಅಂಥ ಗುರುವಿನಲ್ಲಿ ಹೋಗಿ ಕೇಳಪ್ಪ, ನನ್ನಿಂದ ಉತ್ತರ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಅಂದರು. ನೋಡ್ರಿ ಎಂಥ ಪ್ರಾಂಜಲ ಮನಸ್ಸಿರ್ಬೇಕು ಅವರು. ನಾವಾದ್ರೆ ನಿನಗೇನು ತಿಳಿದೆ ಸುಮ್ಕುಡ್ರೋ ಹುಡುಗ ಅಂತ 6 ವರ್ಷದ ಹುಡುಗರನ್ನ ಬೆದರಿಸ್ತಿದ್ವಿ ನಾವು. ಬರ್ಲಾರ ಸಹಿತ ನಮಗೆಲ್ಲ ಬರಬೇಕು ತೋರಿಸ್ಕೊಳಕ್ಕೆ ನೋಡ್ತೀವಿ ನಾವು. ಎಂಥ ಪ್ರಾಮಾಣಿಕ ಹೃದಯ ವೀರಭದ್ರ ಸ್ವಾಮಿಗಳದು. ನನಗೆ ಅದಕ್ಕೆ ಉತ್ತರ ಹೇಳಕ್ಕೆ ಸಾಧ್ಯ ಇಲ್ಲಪ್ಪ. ಹಿಂಗೆ ಹೇಳ್ಯಾರ ಇಲ್ಲಿ ಸುಮ್ಮನೆ ಸಂಪಾದನೆ ಒಳಗೆ, ಅದಕ್ಕೆ ಹೇಳಕೈತಿ ನಾನು ನಿನಗೆ. ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳನ್ನು ಹುಡುಕ್ಯಾಡಿ ನೀ ಈ ಪ್ರಶ್ನೆಗೆ ಉತ್ತರ ಕಂಡಪ್ಪ ಅಂತ ವೀರಭದ್ರ ಸ್ವಾಮಿಗಳು ಹೇಳಿದರು. ಅವ್ರು ಹೇಳುವುದೋ ತಡ ಅವ್ರಿಗೆ ನಮಸ್ಕಾರ ಮಾಡಿ ಹೊರಗೆ ಹೊಂಟವ್ರಿಗೆ ಹೊಂಟು ಬಿಟ್ಟು ಸಿದ್ಧ ಬಾಲಕ ಮಣಿಬಿಟ್ಟ ಹೊರಟು ಬಿಟ್ಟ. ದಾರ್ಯಾಗ ಒಂದಿಬ್ರು ಹುಡುಗರು ಭೇಟಿ ಆದವು, ಸೋಮ ಭೀಮ ಅಂತ ಗೆಳೆಯರು ಭೇಟಿ ಆದರು. ಎಲ್ಲಿ ಹೊಂಟದೋ ಸಿದ್ಧ, ಈ ಪ್ರಪಂಚ ಮುಳುಗುದೈತು, ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದೈತಿ, ನಮ್ಮನ್ನು ನಾವು ತಿಳ್ಕೊಂಡು ಮುಕ್ತಾಗಬೇಕಾಗೈತಿ. ಹಗಲೆಲ್ಲ ಸಿಗುದಲ್ಲ ಇದು ಜನ್ಮ. ಈ ಜನ್ಮದೊಳಗೆ ಆದ್ರೂ ಜ್ಞಾನ ಆಗೋದು, ಇರಲಿಲ್ಲ ಅಂದ್ರೆ ಜ್ಞಾನ ಆಗೋದಿಲ್ಲ ಅಂತ ಗುರುವಾಣ ಹುಡುಕಾಡ್ಕೊತ ಹೊಂಟ ಜ್ಞಾನ ಅಂತ ಸಿದ್ಧ ಬಾಲಕ ಅಂದ. ನಾವು ಬರ್ತೀವಿ ನಡಿಪ ಅಂದ್ರೆ ಅವರಿಬ್ರು. ಅದೇನು ಮದುವೆಗೆ ಹೊಂಟಾನೋ, ನಿಬ್ಬುಣಕ್ಕೆ ಹೊಂಟಾನೋ, ಜಾತ್ರೆಗೆ ಹೊಂಟಾನೋ ಅಂತ ಕಲ್ಪನಾ ಅವರಿಗೆ. ಎಲ್ಲೋ ಬೀಗರ ಮನೆಗೆ ಹೊಂಟಾನೋ, ಬೇರೆ ಯಾವ್ರಿಗೂ ಹೊಂಟಾನೋ, ಯಾರಂತ ಪರಿಚಯ ಇದ್ದವ್ರಂತ ಹೊಂಟಾನೋ ಅಂತ ಸಣ್ಣ ಮಕ್ಕಳು. 8 ವರ್ಷ ಇರ್ಬೇಕು ಸೋಮ ಭೀಮರಿಗೆ. ಆದ್ರೆ ಸಿದ್ಧ ಬಾಲಕನಿಗೆ 6 ವರ್ಷ ಇತ್ತು. ಅದು ಮನೆ ಬಿಟ್ಟಾಗ 6 ವರ್ಷ ಇತ್ತು. ಆದಿಶಂಕರಾಚಾರ್ಯರು ಮನೆ ಬಿಟ್ಟಾಗ ಬರೀ 6 ವರ್ಷ ಇದ್ದು. ತಾಯಿ ಒಪ್ಪಿಗೆಯನ್ನು ಪಡ್ಕೊಂಡ ಕಾಲಟಿಯಿಂದ ಕಾಲು ಕಿತ್ತಾಗ ಆದಿಗುರು ಶಂಕರ ಭಗವತ್ಪಾದರಿಗೂ 6 ವರ್ಷ ವಯಸ್ಸ. ಬಸವಣ್ಣನವರಿಗೆ 8 ವರ್ಷ ಇರಬೇಕು. ಮನೆ ಬಿಟ್ಟಾಗ ಉಪನಯನ ಮಾಡ್ತಾನೆ, ಮುಂಜಿ ಮಾಡ್ತಾನೆ ಅಂದಾಗ ಅಕ್ಕಗೆ ಮೊದಲು ಮಾಡ್ರಿ ಆಮೇಲೆ ನನಗೆ ಮಾಡ್ರಿ ಅಂತ ನ್ಯಾಯ ತೆಗೆದು ಮನೆ ಬಿಟ್ಟ. ಕ್ರಾಂತಿ ಅನ್ನೋದು ವಯಸ್ಸಾದಿಂದ ಘಟಿಸುವುದಲ್ಲ, ಅದು ಅತ್ಯಂತ ಕಿರಿಯ ವಯದೊಳಗನ ಕ್ರಾಂತಿ ಘಟಿಸಕ್ಕೆ ಸಾಧ್ಯ ಐತಿ. ಜ್ಞಾನೇಶ್ವರಂತ ಮಹಾತ್ಮರು ಬದುಕಿದ್ದನೇ 22 ವರ್ಷ. ಸ್ವಾಮಿ ವಿವೇಕಾನಂದರು ಬದುಕಿದ್ದ 38 ವರ್ಷ 9 ತಿಂಗಳು ಹಿಂಗೇನೋ ಐತಿ. ಕ್ರಾಂತಿಕಾರಿಗಳು ಬಹಳಷ್ಟು ದಿನ ಬದುಕಿಲ್ಲ. ಅವರು ಕ್ರಾಂತಿ ಮಾಡೋದು ವಯಸ್ಸು ವಾದಿಂದ ಮಾಡಿಲ್ಲ. ಅತ್ಯಂತ ಕಿರಿಯ ವಯದೊಳಗೆ ಇಡೀ ಸಮಾಜ, ಇಡೀ ಜಗತ್ತನ್ನ ವಿರೋಧ ಹಾಕೊಂಡಿರ್ತಕ್ಕಂಥ ಎಂಥ ಧೈರ್ಯ ಇರ್ಬೇಕು ಅವರ ಹೃದಯದೊಳಗೆ, ಎಂಥ ಗಟ್ಟಿಗತನ ಅದು. 6 ವರ್ಷಕ್ಕೆ ಮನೆ ಬಿಟ್ಟ ಸಿದ್ಧ ಬಾಲಕ ಸೋಮ ಭೀಮರ ಜೊತೆಗೆ ಹೊಂಟ ಗುರುಶೋಧವನ್ನು ಮಾಡಕ್ಕೆ.
ಅನ್ಕೋತಿರ್ಬೇಕು ನೀವು ಅವ್ರ ಮನ್ಯಾಗ ಅದು ಹುಡುಕಾಡಿರ್ಲಕ್ಕಿಲ್ಲನು ಅಂತ ಹಿಂಗೆ ವಿಚಾರ ಮಾಡ್ತಿರ್ಬೇಕು ನೀವು. ಆಗಿನ ಕಾಲದೊಳಗೆ ತಿನ್ನಾಕ ಗತಿ ಇರದೇ ಇರತಕ್ಕಂಥ ದಿನಮಾನವು. ಈಗ 50 ವರ್ಷದ ಹಿಂದಿನ ಸುದ್ದಿ ಕೇಳಿದ್ರು ನಾವು. ಹಿರಿಯರು ಹೇಳ್ತಿರ್ತಾರೆ, ಆಂಧ್ರ ಭಾಗದೊಳಗೆ ಬಡಿಗೆ ತಗೊಂಡು ನಿಂದಿರ್ತಿದ್ರು. ಹೇಳೋದವ್ರು ಯಾರು ಊಟಕ್ಕೆ ಬರ್ತಾರಂತ ಹೇಳಿ ಆಂಧ್ರ ಭಾಗದಾಗ ಬಡಿಗೆ ತಗೊಂಡು ನಿಂದಿರ್ತಿದ್ರು. ಈಗ ಮಣಿಗೆ ಮಾರಿಗೆ ಎಡ್ತಾಕಿದ್ರು ಬರುವಾರು, ಈಗ ಊಟಕ್ಕೆ ಕರೆದ್ರು ಬರುವಾರು. ಅಂಥ ದಿನಮಾನ ಈಗ 200 ವರ್ಷದ ಹಿಂದಿನ ಪರಿಸ್ಥಿತಿ ಹೆಂಗಿರ್ಬೇಕು. ಮನಿ ಬಿಟ್ಟು ಹೋಗ್ಯಾವ ಮಕ್ಕಳು ಅಂದ್ರೆ ಏನಾರೇ ಅನಾಹುತ ಮಾಡ್ಕೋತ ಅವತ್ತು ಚಿಂತೆ ಮಾಡತ್ತಿದ್ದಿಲ್ಲ. ಯಾರ ಮನ್ಯಾಗರೆ ಹೆಣ್ಕಾಸು ಮಾಡಿ ಉಣ್ಕೋತ ತಿನ್ಕೋತ ಇರ್ತಾವಲ್ಲ ಹಿಂಗೆ ಸಮಾಧಾನ ಮಾಡ್ಕೋತಿದ್ರು. ಎಲ್ಲರೇ ಇರಲಿ ನಮ್ಮ ಮಕ್ಕಳು ಹೊಟ್ಟೆ ತುಂಬ ಉಂಡು ತಿಂದಿದ್ರೆ ಸಾಕು, ತಮಗ ಯಾವಾಗ ಭೇಟಿ ಆಗ್ಬೇಕು ಅನಿಸ್ತೈತೆ ಆಗ ಬರ್ತಾರಲ್ಲ ಅಂತಿದ್ರು. 10-20 ಮಕ್ಕಳ ಹಿಡಿತಿದ್ರು ಹಡಿಯಾಗನ. ಅದ್ರೊಳಗೆ ಒಂದೆರಡು ಎಕಡೆ ಹೋದ್ರೆ ಚಿಂತೆ ಮಾಡ್ತಿರ್ಲಿಲ್ಲ. ಸೋಮ ಭೀಮರ ಜೊತೆಗೂಡಿ ನಡ್ಕೋತ ಹೊಂಟಿದ್ದ ಸಿದ್ಧ ಬಾಲಕ ಮಾರ್ಗ ಮಧ್ಯದೊಳಗೆ ನಡೆದು ದಣಿವಾಗಿ ಸೋಮ ಭೀಮರು ಇನ್ನೂ 2 ದೂರ ನಡೆದು ಸಿದ್ಧ ಕೈಕಾಲು ಉಸ ಕೈದ್ದು ಊಟದ ಟೈಮ್ ಆತ್, ನಮ್ದು ಹಸು ಅದು ಹಾಕಿ ತಾಳ ಹಾಕೈತಿ, ಊಟಕ್ಕೆ ಏನು ಮಾಡೋದು? ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮ ನಮಗೂ ಆಹಾರ ಸೃಷ್ಟಿ ಮಾಡಿರ್ತಾನೆ. ಚಿಂತೆ ಮಾಡಬೇಡ್ರಿ, ಅವನ ನಾಮಸ್ಮರಣೆ ಮಾಡ್ರಿ, ಊಟದ ಕಡೆ ಯಾಕೆ ನಿಂದು ಲಕ್ಷ್ಯ ಅಂತ ಸಿದ್ಧ ಬಾಲಕ ವಿವೇಕವನ್ನು ಹೇಳಿ ಕರ್ಕೊಂಡು ಹೊಂಟ. ಹೊತ್ತು ಮುಳುಗಿದು ನಡೆದು ನಿಲ್ಲಿಸವಲ್ಲ ಸಿದ್ಧ. ಕಾತ್ಲೆ ಆತು. ಕಾತ್ಲೆ ಆದಿಂದ ಭಯ ಬರಕೈತು. ಸಣ್ಣ ಮಕ್ಕಳು ನೋಡ್ರಿ, 8-10 ವರ್ಷದ ಮಕ್ಕಳು ಹೆದರಿ ಸೋಮ ಅಳ್ಳಕೈತ. ನಾ ಯಾಕೆ ಇವ್ನು ಗಂಡು ಹತ್ತು ಬಾನಿ ಮರಾಯ, ನಮ್ಮವ್ವ ಅಪ್ಪ ಟೈಮ್ ಊಟಕ್ಕೆ ಕೊಡ್ತಿದ್ರು ನನಗೆ. ಉಂಡೋದ್ಯೋ ಇಲ್ಲೋ ಅಂತ ಆಟ ಆಡೋಕ್ಕಾದ್ರೆ ಹುಡುಕ್ಯಾಡಿ ಕರ್ಕೊಂಡು ತಂದು ಊಟ ಮಾಡಿಸ್ತಿದ್ರು. ಚನ್ನಮಾಟ ಊಟ ಇಲ್ಲ, ಮತ್ತು ನಡೆದು ತಪ್ಪುವಾಲ್ತು, ಕತ್ಲಿ ಹಾದಿ ಕಾಣುವಾಲ್ತು, ಹಾದ್ಯಾಗ ಕಲ್ಲ ಮುಳ್ಳ ತೆಗ್ಗ ದಿನ್ನಿ, ಯಾಕೆ ಇವ್ನು ಬೆನ್ನು ಹತ್ತಿದೀವು ಅಂತ ಗೊಳೋ ಅಂತ ಅಳ್ಳಾಕೈದ್ದ. ಭೀಮ ಸಮಾಧಾನ ಮಾಡಿದ, ಸೋಮ ಅಳ್ಳಾಕ್ ಹೋಗ್ಬೇಡ, ಪರಮಾತ್ಮ ದೊಡ್ಡವದಾನ, ನಮ್ಮನ್ನು ರಕ್ಷಣೆ ಮಾಡ, ದೇವರು ದೊಡ್ಡವದಾನ, ಅಳ್ಳಾಕ್ ಹೋಗ್ಬೇಡ ಅಂತ ಭೀಮ ಸೋಮನ ಬುದ್ಧಿ ಹೇಳಿದ. ಅಷ್ಟೊಳಗ ಸೋಮ ಒಂದು ಮುಳ್ಳು ತುಳಿದ, ತೆಳಗ್ ಚುಚ್ಚಿ ಮ್ಯಾಲ ಪಾರಾಗಿತ್ತದ ಮುಳ್ಳ. ಅಂಧಕಾರ ಕತ್ಲಿತ್ತು, ದಾಡಿ ಕಾಣುವಲ್ತು, ಉಳ್ಳಾಡಿ ಅಳ್ಳಾಕೈತ ಭೀಮ. ಆಗ ನೇವರಿಸುತ್ತ ಭೀಮ ಧಾವಿಸಿ ಬಂದು ಕೈಯಾಡಿಸಿ ಆ ಮುಳ್ಳು ಕಿತ್ತ. ಸಿದ್ಧ ಯಾವ ಮುಹೂರ್ತದಾಗ ಭೇಟಿಯಾಗಿವು, ನಮಗೆ ಇಬ್ರು ಕೂಡ ಅಳ್ಳಾಕತ್ತಿದ್ದು ಮತ್ತು ಸಿದ್ಧ ಬಾಲಕನನ್ನು ಬೇಯಾಕತ್ತಿದ್ರು. ಉಪನಿಷತ್ಕಾರ ಹೇಳ್ತಾರು, ಗುರುಮಾರ್ಗ ಅಂದ್ರೆ ಹೇಡಿಗಳ ಮಾರ್ಗ ಅಲ್ಲ, ಕ್ಷೂರಶ್ಯ ಧಾರ ನಿಶಿತಾ ದುರತ್ಯಯ ದುರ್ಗಂ ಪತಸ್ಥ ಕವಯೋ ವದಂತಿ. ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾಣ್ಯಬೋಧತ. ಶ್ರೇಷ್ಠವಾದ ಸದ್ಗುರುಗಳನ್ನು ಪಡಿಬೇಕಾಗಿತ್ತು ಅಂದ್ರೆ ಗುರುಮಾರ್ಗದೊಳಗೆ ನಡಿಬೇಕಂದ್ರೆ ನಿಗುಣ ಹಾರಂಗಿಲ್ಲದು. ಸಿದ್ಧ ಬಾಲಕ ಹೇಳ್ತಾನ, ಮದುವೆ ಮುಜಿಗೆ ಹಾರಂಗಿಲ್ಲ, ಜಾತ್ರೆ ಕೇತ್ರಿಗೆ ಹಾರಂಗಿಲ್ಲ. ಗುರು ಸಿಗಬೇಕಾಗಿತ್ತು ಅಂದ್ರೆ ಎಲ್ಲ ಸಹನ ಮಾಡ್ಕೋಬೇಕು. ಈ ಸಂಸಾರ ದುಃಖ ದೂರ ಆಗಬೇಕಾಗಿತ್ತು ಅಂದ್ರೆ ಈ ದುಃಖ ನಾವು ಸಹನ ಮಾಡ್ಕೊಳ್ಳಬೇಕು ಅಂತ ಸಮಾಧಾನ ಹೇಳಿದ. ಇದು ಕತ್ತಿಯ ಅಲಿಗಿನ ಮೇಲೆ ನಡೆದಂಗೆ. ಶೂರಶ್ಯ ಧಾರ ನಿಶಿತಾ ದುರತ್ಯಯ, ಸಹಜ ನಡೆದು ದಾಟಕ್ಕೆ ಬರುವುದಿಲ್ಲ. ಇದನ್ನ ದುರ್ಗಮ್ ಸುಗಮ ಆಗದು, ದುರ್ಗಮವಾಗಲ್ಪಟ್ಟಂತಹ ದಾರಿ ಇದು. ಕಷ್ಟ ಆಗುವುದನ್ನ ಗುರುಮಾರ್ಗದೊಳಗೆ, ಗುರುಮಾರ್ಗ ಅಂದ್ರೆ ಹೇಡಿಗಳ ಮಾರ್ಗ ಅಲ್ಲ. ನೀವೆಲ್ಲ ಕೇಳಿರಿ, ಲಚ್ಚಾನಂದ ಸಿದ್ಧಲಿಂಗ ಮಹಾರಾಜರು ನಾನು ಉಪದೇಶ ಬೇಕಂದ್ರೆ ಅಂದ್ರೆ ಈ
ನೆಲದಾಗ 3 ದಿವಸ ಹೆಣ ಹೋಗದಂಗ ಹುಗಿತನ್ನ ಯಾರು ಕುಂಡ್ರಾಕ ಗಟ್ಟಿದಲ್ಲಿ ಅವ್ರಿಗೆ ಉಪದೇಶ ಕೊಡ್ತನು ಅಂದಾಗ ಯಲ್ಲಾಲಿಂಗ ಮಹಾರಾಜರು ಯಪ್ಪ ನಾನು ಹುಗಿಯು ಅಂತ ಮುಂದೆ ಹೋದ್ರು. ನಾನು ಲಘು ಹುಗಿ ನೋಡ್ರಿ, ಗುರುವಿನ ಮೇಲಿನ ಶ್ರದ್ಧಾ ಮನ ಹೋದ್ರೆ ಮನುಷ್ಯ ಉಳಿತೈತೇನ್ರಿ? 3 ನಿಮಿಷ ಉಳಿದಿಲ್ಲ, 3 ದಿವಸ ಉಳಿತಾನ ಅನ್ನಕೈತಾರ ಅವರು. ಯಪ್ಪ ಮೊದಲು ಹೋಗಿ ನನ್ನ ಇನ್ನುಳಿದವರೆಲ್ಲ ನಾವು ಅಲ್ಲಿ ನೀವು ಅಲ್ಲಿ ಅಂದರು. ನಮ್ಮ ಊರಿಗೆ ಹೋಯ್ತು, ಹ್ಯಾಂತಿ ಹಡ್ಯಾಕಾಗ್ಯಾಳು, ದನ ಕರ ಹಾಕಾಕ ತಯಾರಾಗೈತಿ, ಹೊಲದಾಗ ಬೆಳಿ ಬಿರ್ರಂತ ಬಿಗದು ನಿಂತೈತಿ. ನಮ್ಮ ಪ್ರಪಂಚದ ಕೆಲಸದ ದಾಸ ಆಯ್ತನೆ ಅಂದ್ರೆ ಅವ್ರು ಅವ್ರ ಗತಿ ಏನು ಅಂತ ಎಲ್ಲರೂ ಏನೇನೋ ನೆವ ಹೇಳಿದ್ರು. ಯಲ್ಲಾಲಿಂಗ ಮಹಾರಾಜರು ಮುಚ್ಚರು ನನ್ನ ಅಂತ ತೆಗೆದು ತೆಗಿನ್ಯಾಗ ಹೋಗಿ ಕೂತರು. ಸಿದ್ಧಲಿಂಗೇಶ್ವರ ಮಹಾರಾಜರು ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು ಅಂದ್ರು ಯಲ್ಲಾಲಿಂಗ ಸತ್ಯ ಅಂದ್ರೆ ಹೆಂಗೋ ಅಂದ್ರು. ನೋಡ್ರಿ ಗುರುಗಳ ಈಗ ಗರಿಷ್ಠನ್ಯಾಗ ಊಟ ಬಿಡಿಬೇಕಂದ್ರ ಅಡಿಗಾಡಿಸಿ ಬಿಡಿತಿರ್ತಾನ. ಅಡಿಗಾಡಿಸೋದೇನು ಕೀಳಾಕ ಅಡಿಗಾಡಿಸ್ತಿರ್ತಾನ, ಕಚ್ಚಾಗಲತ್ತ ಅಡಿಗಾಡಿಸ್ತಿರ್ತಾನ. ಲಚ್ಚಾನ ಸಿದ್ಧಲಿಂಗ ಮಹಾರಾಜರು ಅಂದ್ರು ಯಲ್ಲಾಲಿಂಗ ಸತ್ಯ ಅಂದ್ರ ಯಪ್ಪ ನಿನ್ನ ಕೈಯಾಗ ಸಾಕ್ತದ, ಮುಕ್ತಕ್ಕನ ಹೋಗೋಣ, ಮೊದಲು ಮುಚ್ಚು ನನ್ನ ಅಂತ ಯಲ್ಲಾಲಿಂಗ ಮಹಾರಾಜರು 3 ದಿವಸ ಮಣ್ಣಾಗ ಮುಚ್ಚಿಸ್ಕೊಂಡ್ರು. 3ನೇ ದಿವಸಕ್ಕೆ ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು ಕೆದರಿಪ್ಪ ತೆಗಿರಿ, ಅವನು ಹೊರಗೆ ತೆಗಿರಿ, ಉಪದೇಶ ಕೊಡು ಅಂದ್ರು. ಇನ್ನೇನು ಉಪದೇಶ ಕೊಡ್ತೀವಿ, ಸತ್ತಿರ್ಬೇಕವ ಅಂತ ಶ್ರದ್ಧಾದ ಕೊರತೆ ಬಡ 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 ಕೆದರಿದ್ರು. ಎದರ್ಲೇರೆ ಕೆದರ್ಬೇಡ್ರಿ, ಕೈಲೇನ ಕೆದರ್ರಿ, ಸಲಿಕಿ ಗುದ್ಲಿ ಅವನ ಶರೀರಕ್ಕೆ ತಾಗಿಸಿರಿ ಎಳ್ಳೇರಿ. ಇದಕ್ಕತನ ಅವ್ರ ಅವ್ವ ಅಪ್ಪನ ಮಗ ಇದ್ದವ, ಇನ್ನು ಮ್ಯಾಲ ನನ್ನ ಮಗ ಆದವ, ಕೈಲೆ ಕೆದರಿದ್ರು ಅಂತ ಇನ್ನುಳಿದ ಶಿಷ್ಯರಿಗೆ ಹೇಳಿದಾಗ ಕೈಲೆ ಕೆದರಿದ್ರು. 3 ದಿವಸದ ಹಿಂದೆ ಹೆಂಗೆ ಕಣ್ಣು ಮುಚ್ಕೊಂಡು ಕುಂತಿದ್ದ ಹಂಗ ಕಣ್ಣು ಮುಚ್ಕೊಂಡು ಕುಂತಿದ್ದ ಯಲ್ಲಾಲಿಂಗ ಯಾವಾಗ ಮುಖದ ಮೇಲೆ ಮಣ್ಣು ಸೆಳೀತು, ಕಣ್ಣು ತೆರೆದ ಸಿದ್ಧಲಿಂಗ ಮಹಾರಾಜರನ್ನು ಕಣ್ಣಾರೆ ಕಂಡು ಕಣ್ಣೀರು ಸುರಿಸಾಕತ್ತಾನು. ಯಪ್ಪ ಇಂಥ ಯೌಗಿಕವಾದ ಆನಂದವನ್ನು, ಇಂಥ ಸುಖವನ್ನು ನಾ ಪ್ರಪಂಚದೊಳಗೆ ಹಿಂದೆ ಎಂದೂ ಅನುಭವಿಸಿದ್ದಿಲ್ಲಪ್ಪ ಅಂತ ಉದ್ಘಾರ ತೆಗೆದ, ಮಣ್ಣು ಸರಿಸಿದ್ರು, ಎದ್ದು ಬಂದು ಸಾಷ್ಟಾಂಗ ಹಾಕಿದ. ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು ಯಲ್ಲಾಲಿಂಗ ಮಹಾರಾಜರಿಗೆ ಬೋಧವನ್ನು ಮಾಡಿದರು. ಗುರುವಿನ ಕೃಪಾ ಆಗ್ಬೇಕಂದ್ರೆ ಹಂಗೆ ಸುಮ್ಮನೆ ಆಗುವುದಿಲ್ಲ. ಪರೀಕ್ಷೆ ಆದಾಗ ಎಲ್ಲ ಕಷ್ಟಗಳನ್ನು ಸಹ ಮಾಡ್ಕೊಂಡಾಗ ಗುರು ಅನುಗ್ರಹ ಆಕೈತಿ. ಯಾವೊಬ್ಬ ಇದೊಂದು ಸುತ್ತ ಹೇಳಿ ಮಾತು ಮುಗಿಸ್ತಾನ, ಮನ್ಯಾಗ ಹೆಣ್ಮಗಳು ಬಾವಿ ಹೋಗಿ, ಊರು ಮುಂದಿನ ಬಾವಿ ಸೇದು ಬಾವಿ ಹೋಗಿ ಒಂದು 4 ಕೊಡ ನೀರು ತೊಗೊಂಡು ಬರ್ರಿ, ಆರಾಮಿಲ್ಲ ನನಗ ಅಂದತ್ತ. ಅವಂದ ಈಕಿಗೆ ಒಮ್ಮೆ ಒಮ್ಮೆ ಅಂದ್ರೆ ದಿನ ಕೆಲಸ ಹೇಳ್ತಾಳೆ ಈಕಿ ಅಂತ, ಸಲಿಗೆ ಕೊಡಬಾರ್ದು ಈಕಿಗೆ ಅಂತ ಆಕಿಗೆ ಆರಾಮಿಲ್ಲದ ಕೇಳಿದ್ಲು. ಪಾಪ ಮೈಯಾಗ ಹುಷಾರಿಲ್ಲ, ಒಂದು 4 ಕೊಡ ನೀರು ತೊಗೊಂಡು ಬರ್ರಿ, ಎಲ್ಲ ಕೆಲಸ ಆಕಿನ ಮಾಡ್ತಿದ್ಲು. ಇವು ಉಂಡಾಡಿ ಉಂಡು ಹೊಟ್ಟಿ ಮೇಲೆ ಆಗ ಕೈಯಾಡಿಸ್ಕೊತ್ ಕಾಯ್ಟಿ ಕೂತ್ 4 ಮಾತು ಹೇಳಿ ಮಾತು ಊಟ ಟೈಮ್ಕ ಮನೆಗೆ ಬರಮ್ಮ, 4 ಕೊಡ ನೀರು ತರೋವ್ರಿ ಅಂದ್ಲು. ಕೆಲಸ ಹೇಳಕ್ ಹೋಗ್ಬಾರ್ದು, ನನಗೆ ಆರಾಮಿಲ್ಲ ಹೋಗ್ರಿ, ನಾನು ಯಾವಾಗಲೇ ಹೇಳಿದ್ದೇನೆ ನಿಮಗೆ, ಮೈಯಾಗ ಹುಷಾರಿಲ್ಲ, ಒಂದು 4 ಕೊಡ ನೀರು ತರೋವ್ರಿ. ಹಿಂಗಾದ್ರೆ ಕೇಳೋದು ಇರ್ತಿ ಅಂದ ಒಂದು ಅಂಜಿಕೆ ಹಾಕ್ಬೇಕಂತ ಹ್ಯಾಂತಿಗೇನಂದ, ನನಗಿನ್ನು ಕೆಲಸ ಹೇಳಕ್ಕೈತೆ ಅಂದ್ರೆ ಮನೆ ಬಿಟ್ಟು ಹೋಗ್ಕೊಂಡು ನೋಡೋಣ ಅಂದ. ಹೆಣ್ಮಗಳು ಭಾಳ ಶಾನೆ ಐತ್ಲ ಆಕಿ, ನಿಮಗತ್ಲೆ ಪುರಾಣ ಶಾಸ್ತ್ರ ಕೇಳಿದ ಹೆಣ್ಮಗಳು. ಇದು ಕಚ್ಚು ನಾಯಿ ಬಗಳಂಗಿಲ್ಲ, ಬಗಳು ನಾಯಿ ಕಚ್ಚಂಗಿಲ್ಲ ಅನ್ನೋದು ಗುರ್ತಿರ್ತಕ್ಕಿಗೆ. ಮತ್ತು ಮಕ್ಕಳು ರಗಡೆ ದೊಡ್ಡವಾಗ್ಯಾವ, ಮಕ್ಕಳು ಮುತ್ತಿ ನೋಡಿ ದಿನ ಕಡಿತನ್ನ. ಮತ್ತು ಹಿಂಗೆ ನಮಗೆ ಆರಾಮಿಲ್ಲದಾಗೂ ನೀವು ನಮಗೆ ಸಹಕಾರ ಮಾಡಲಿಲ್ಲ ಅಂದ್ರೆ, ನೀವು ಹೋಗೋರಿದ್ರಿ ಅಂದ್ರೆ ಹೋಗ್ಕೊಂಡು ಅನ್ಕೋತ್ಕೊಂಡಿರ್ಬೇಡ್ರಿ, ಹೋಗೇ ಬಿಡ್ರಿ ಅಂದರು. ಘಾಟನ ಆತ್ಲ ಅಂದ. ಇದೊಂದು ಅಂಜಿಕೆ ಹಾಕಿ ಉಳ್ಕೋಬೇಕಂತ ಮಾಡೀತಿ. ಮನೆ ಬಿಟ್ಟು ಹೋಗೋಣ, ನಾನು ಹೋಗೇ ಬಿಡೋಣ ಕೈತಾಳ
ಈಕಿ ಮತ್ತು ನಾ ಮೀಸಿ ಹೊತ್ತು ಗಣಸು ಮನುಷ್ಯ ಅನ್ಸ್ಕೊಂಡು ಮನ್ಯಾಗ ಹಾಕ್ಕೊಂಡ್ಬಿಡ್ಲಿ ತಗೊಂಡ ಅಭಿಮಾನ ಮನಿ ಬಿಟ್ಟು ಹೋದ. ಏನು ಹೋಗ್ಕೊಂಡ್ರಿ ನೀವು ಎಂದು ದುಡ್ದಾವಲ್ಲ ಮತ್ತಾರಲ್ಲಿ ಕೂಲಿ ನಾಡಿ ಜೀತ ಅದು ಮಾಡಿ ಉಪಜೀವನ ಸಾಗಿಸ್ತಾನ ಅನ್ನಂಗಿಲ್ಲ. ಮನ್ಯಾಗ ಬೇಡಾದವರು ಬ್ಯಾಸರ ಆದವ್ರು ಏನು ಹೋಗ್ಕಾರ್ರಿ ಮಠಕ್ಕೆ ಹೋದ. ಮತ್ತೇನು ಊರ ಹೊರಗೆ ದೂರ ಒಂದು ಮಠ ಇತ್ತು, ಒಂದು 2-3 ಕಿಲೋಮೀಟರ್ ಅಂತರ ಮೇಲೆ ಅದ ಮಠಕ್ಕೆ ಹೋದ. ತೆಪ್ಪಿ ಮಠಕ್ಕೆ ಬಂದು ಗಿರೇಕ್ಯಾರ್ದು ಅಪರೂಪಕ್ಕೆ ಬಂದತ್ಲಿ ಆತ ಗುರುಗಳು ಬಾರಪ್ಪ ಬಾರಪ್ಪ ಅಂತ ಗುರ್ತಾ ಅವ್ರಿಗೂ ಮನ್ಯಾಗೇನೋ ನ್ಯಾಯ ಬಂದೈತಿ ಅದಕ್ಕೆ ಬಂದೈತಿ ಆಸಂಗಿ ಅಂತ ಪ್ರಸಾದ ಮಾಡಪ್ಪ ಹಸಿದಿರ್ಬೇಕಂದ್ರೆ ಅಷ್ಟ ಬೇಕಾಗಿತ್ತು ಅವಾಗ. ಹೋಗಿ ದಾಸೋಹದಾಗ ಊಟ ಮಾಡಿದ, ಉಣ್ತಿದ್ದ, ಮಠದಾಗನ ಅಲ್ಲೇ ಉಳ್ಳಾಡ್ತಿದ್ದ. ದಿವಸ ಕಳೆಯಾಕಿದ್ದ, 1 ದಿವಸ ಹೋತು, 2 ದಿವಸ ಹೋತು, 3 ದಿವಸ ಹೋತು. ತಮ್ಮ ಬಾಯಿ ತಿಮ್ಮಣ್ಣ ಅಂತ ಕರೆದು ಗುರುಗಳು ಏನಂದ್ರು, ಇಲ್ಲಿ ನಮ್ಮಲ್ಲಿ ಏನು ಅಣ್ಣ ತಂದ್ರು ಪ್ರಸಾದ ತಂದ್ರು ಧರ್ಮದ ಅನ್ನಪ್ಪ ಇದು, ಇದನ್ನ ಖಾಲಿ ಪುಕ್ಕಟ ಕೂತ್ ತಿನ್ನಬಾರ್ದು ತಿಮ್ಮ, ಇಲ್ಲಿ ಏನಾದರೂ ಸೇವಾ ಮಾಡಿ ಉಣ್ಬೇಕಪ್ಪ. ಮಠದೊಳಗೆ ಸೇವಾ ಮಾಡಿ ಪ್ರಸಾದ ಸ್ವೀಕಾರ ಮಾಡಬೇಕಪ್ಪ, ಹಂಗ ಸ್ವೀಕಾರ ಮಾಡಬಾರ್ದು ಅಂತ ಗುರುಗಳು ಅಂದರು. ಏನು ಮಾಡ್ರಿಪ್ಪ ಶಿವ ಏನು ಮಾಡಲಿಲ್ಲ ಅಂದ. ಬಾತನ ಇದೆ ಅಂತ ಕೈ ಹಿಡಿದ ಮಠದ ಹಿತ್ತಲದೊಳಗೆ ಒಂದು ಸೇದು ಬಾವಿ, ಆ ಮಠದ ತೋಟದಾಗ ಒಂದು 3 ತೆಂಗಿನ ಗಿಡ, ಆಗೇನು ಮೋಟ್ರ್ ಇಲ್ಲ ಏನಿಲ್ಲ. ಈ ಸೇದು ಬಾವಿಯಾಗಿನ ನೀರು ಜಗ್ಗಿ ಈ ಗಿಡಗಳಿಗೆ ಗಿಡಕ್ಕೆ ಒಂದೊಂದು ಕೊಡ ಸ್ವರೂಪ ಅಂದರು. ಮತ್ತು 4 ದಿವಸ ಕುತ್ಕೊಂಡು ತಿಂದಿದ್ದು ಅಲ್ಲಿ ಹೆಂಗತ ಆದ್ರೆ ಅಪ್ಪುಗಳು ಅಂದ. ಎಂದು ದುಡಿದ ಮನುಷ್ಯ ಅಲ್ಲ, ಕೊಡದ ಕಂಟಕ್ಕೆ ಹಗ್ಗ ಕಟ್ಟಿ ಬಾಯಾಗ ಬಿಟ್ಟ, ಜಗ್ಗ ಕೈದ್ದು ಬಾವಿಯಾಗಿಂದ ಒಂದು ಕೊಡ ಒಂದು ಗಿಡಕ್ಕೆ ಸುರಿದು 3 ತೆಂಗಿನ ಗಿಡಗಳು, ಒಂದು 20-30 ಗಿಡಕ್ಕೆ ನೀರು ಹಾಕಿ ಕುಡ್ದ ಕಾಲು ಸೋತಿದ್ದು, ಕೈಯಾಗಿನ ತೊಗಲು ಕೆತ್ತಿತ್ತು, ಸಾಕು ಬೇಕಾಗಿತ್ತು ನಮಗೆ. ಅವಂದ ಇದನ್ನೇ ಹೇಳನ್ನು ಅಂದ. ನಾನು ಹ್ಯಾಂತ ಹೇಳಿದಾಗ 4 ಕೊಡ ನೀರು ತಂದೀನಿ ಅಂದ್ರೆ ಹೊತ್ಕೊಂಡು ಕುಡ್ದಾಡ್ತಿದ್ವು. ನಾನು 100 ಗಿಡ 100 ಕೊಡ ನನ್ನ ಗತಿ ಏನ ಅಂದವ. ಅಲ್ಲೇ ಮಣ್ಣಿನ ಕೊಡ ಬಾವಿ ಕಟ್ಟಿ ಮ್ಯಾಗ ಇಟ್ಟ ತ್ವಾರದಾಗಿಂದ ಗುರುಗಳಿಗೆ ಭೇಟಿಯಾಗಕ್ಕೆ ಹೋಗ್ಕೊಂಡು ಹೆಂಗೆ ಮೋತಿ ತೋರ್ಸೋದು ಹೆಂಗ ಓಡಾಕಿದ್ದ. ಗಹಗೈಶ ನಗಾಕತ್ತಿದ್ದ. ಈಗ ನಗಾಕತ್ತಿರ್ಲೇ ನೀವು ಹಿಂಗೆ ನಕ್ಕದ ಧ್ವನಿ ಕೇಳಿಸ್ತ ನಮ್ಗೆ. ನಕ್ಕಾಗ ಧ್ವನಿ ಕೇಳಿಸ್ತು. ನಿಂತ ಆ ಕಡೆ ನೋಡಿದ, ಯಾರ ಕಣ್ಣಿ ಕಾಣಲಿಲ್ಲ. ಮತ್ತೆ ಓಡಾಕಿದ್ದ, ಮತ್ತೆ ಜೋರ್ಸೆ ನಗಾಕತ್ತಿದ್ದ ಧ್ವನಿ ಕೇಳ್ತು. ಯಾರು ನಗಾಕತ್ತಾರ ಅಂತ ನಿಂತ ಆ ಕಡೆ ನೋಡಿ ಕೊಡದ ಕಡೆ ನೋಡಿದ. ಮಣ್ಣಿನ ಕೊಡ ನಗಾಕತ್ತಿತ್ತು. ಮಣ್ಣಿನ ಕೊಡ ಕೊಡದಂತೆ ಬಂದ. ಯಾಕೆ ನಗಾಕತ್ತಿದ್ದಿ? ಕೈ ಕೆತ್ತೈತಿ ನಾನು ಕಾಣುದಿಲ್ಲ, ಯಾಕೆ ನಗಾಕತ್ತಿದ್ದಿ ಅಂದು ಕೊಡಕ್ಕೆ. ಕೊಡ ಆತು ಹುಚ್ಚ. ನಾ ಈ ಮಠದಾಗ ಬಂದು ಕಾಯಂ ಇರಬೇಕಾದ್ರೆ ಮೊದಲು ಕುಂಬಾರ ನನ್ನ ನೆತ್ತಾಗ ಗುದ್ಲಿ ಬಿಡದ, ಹಾಗೂ ಸಹನ ಮಾಡ್ಕೊಂಡ. ಇನ್ಯ ಸಲಿಕಿದೆ ಬರ ಬುಟ್ಟ್ಯಾಗ ತುಂಬಿಕೊಡ್ತಾಂದು ಒಗದಾನು. ನೀರು ಹಾಕಿ 8 ದಿವಸ ತುಳಿದಾರ ನನ್ನ. ಹದಾಗ ಉಳಿಸ್ಯಾನು. ತಿರ್ವಿ ಹಾಕಿ ತುಳಿದಾರ ನನ್ನ. 8 ದಿವಸ ತುಳಿದಾಗ ಹಾಗೂ ಸಹನ ಮಾಡ್ಕೊಂಡನಿ. ಅಷ್ಟಕ್ಕೆ ಬಿಟ್ಟಿಲ್ಲ. ತಿಗಿರಿ ಮ್ಯಾಲ ಇಟ್ಟು ಗರ 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 ತಿರುವ್ಯಾನ. ಹಾಗೂ ಸಹನ ಮಾಡ್ಕೊಂಡನಿ. ಒಂದು ಆಕಾರ ಕೊಟ್ಟು ಅಷ್ಟಕ್ಕೆ ಬಿಡಲಿಲ್ಲ. ಮತ್ತೆ ಬೆಂಕಿ ಹಚ್ಚಿ ಸುಟ್ಟಾನ ನನ್ನ. ಹಾಗೂ ಸಹನ ಮಾಡ್ಕೊಂಡನಿ. ಪ್ಯಾಟ್ಯಾಗ ಮಾರಾಕ ತಂದು ಇಟ್ಟಿದ್ದ ಕುಂಬಾರಗೌಡ. ಎಲ್ಲರೂ ಬರ್ತಿದ್ರು, ಚಿಟ್ಕಿ ಬೆಳಿತಿದ್ರು ನನಗೆ. ಹಾಗೂ ಸಹನ ಮಾಡ್ಕೊನಿ. ಇವ್ರು ಬಡಿಯಾಕೈತೆ ಅವತ್ತು ಒಡೆದು ಹೋಗಿದ್ನಿ ಅಂದ್ರೆ ಇಂಥ ಮಠ ಸಿಗ್ತಿತ್ತ ಹುಚ್ಚ ನನಗೆ.
ಯಾವ ಸಹನ ಮಾಡ್ಕೋತಾನೋ ಅಂಥವ್ಗಿಂತ ಪುಣ್ಯಕ್ಷೇತ್ರ ಸಿಗ್ತೈತಿ, ಇಂಥ ಸ್ಥಳ ಸಿಗ್ತೈತಿ. ನಿನ್ನಂಥ ಹೇಡಿಗಳಿಗಾಲು ಗುರುಸ್ಥಾನ ಅಂದ್ರೆ ನೀವು ಓಡಿ ಹೋಗೋದು ನೋಡಿ ನಗಿವತ್ತು ನನಗೆ ನಗಕತ್ತೀನಿ ಅಂತ ಮಣ್ಣಿನ ಕೂಡ ಹೇಳ್ತಾವ. ಬುದ್ಧಿ ಮಣ್ಣಿನ ಕೂಡ ಹೇಳಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಗುರುವಿನ ಕೃಪಾ ನಮಗಾಗಬೇಕಾಯ್ತು, ಗುರುವಿನ ಸ್ಥಾನ ನಮಗೆ ಸಿಗಬೇಕಾಗಿತ್ತು. ಅಂದ್ರೆ ಸುಮ್ಮನೆ ಸಿಗುವುದಲ್ಲ ಅದು. ಅನಂತ ಕಷ್ಟಗಳನ್ನು, ಹಸಿವು ತೃಷಗಳ ಬಾಧೆ, ವ್ಯಸನ ಬೇಡರ ಬಾಧೆ, ದೇಶಗೆಡಿಸು ವರಿಕುಳದ ಬಾಧೆ 100,000 ಕೋಟಿ ಉಂಟು ಶಂಕರ. ನಿಜಗಳು ಹಸಿವಿನ ದುಃಖ, ನಿರಡಿಕೆ ದುಃಖ, ಚಿಂತೆಯಿಂದಾಗುವ ದುಃಖ, ಅಸಂಖ್ಯಾತ ದುಃಖಗಳು. ಆ ದುಃಖಗಳನ್ನು ಸಹನ ಮಾಡಿಕೊಂಡ್ರೆ ಗುರುವಿನ ಸ್ಥಾನ ಪ್ರಾಪ್ತಿಯಾಕೈತಿ ಅನ್ನುವ ಮಾತನ್ನು, ಸೂಚ್ಯವಾದ ಮಾತುಗಳನ್ನು ಹೇಳ್ತಾ ಸಿದ್ಧ ಬಾಲಕ ಮೂಳ ತುಳಿದ ಆ ಸೋಮನ ಕಾಲಿನ ಒಂದು ಸಲ ಕೈಯಾಡಿಸಿದ. ಎಲ್ಲಿ ತುಳಿದಿನಿ ಅನ್ನೋದು ಗುರುತಿರ್ಲಾರ್ದಂಗೆ ಗಾಯ ಮಾಯಾಗಿ ಹೋಗಿಬಿಡ್ತ. ಒಂದು ಗಾಯ ಮಾಯ ಆಯಿತು. ಕತ್ತಲೊಳಗೆ ಇನ್ನೂ ಎಳೆದು ಹೋಗುದು ಸಿದ್ಧ. ಅಲ್ಲೇನು ಮಿಣಕ್ ದೀಪ ಕಾಣಕತ್ತೈತ್ಲ, ಅಲ್ಲಿ ಊರ ದೀಪ ಅಲ್ಲಿ ಹೂವಿನ ನಡೀರಿ ಅಂತ ಕರ್ಕೊಂಡು ಹೊಂಟಾಗ ಊರು ಹೊರಗೆ ವಿಷಯ ಅಂತ ಹಿಲಾದದು ಹಚ್ಚಿಡ್ತಿದ್ರೆ. ಆಗ ಈಗಿನ ಗತ್ತಲೆ ಲೈಟ್ ಅದು ಇರಲಿಲ್ಲ. ಹಿಲಾದ ದೀಪದ ಕಾಂಬಗಳು ಅಂತಿದ್ದು, ಅಲ್ಲಿ ದೀಪ ಹಚ್ಚಿಡ್ತಿದ್ರು. ಅಲ್ಲಿ ಊರ ಹತ್ತಿ ಹೋಗು ನಡೀರಿ ಅಂದಾಗ ಧೈರ್ಯ ತಂದುಕೊಂಡ ಸಿದ್ಧನ ಬೆನ್ನು ಹತ್ತಿ ಸೋಮ ಭೀಮರು ಆ ಗ್ರಾಮಕ್ಕೆ ಬರುವಂಥವರಾದರು ಎಂಬಲ್ಲಿಗೆ ಸ್ವಲ್ಪ ಸಮಯ ಹೆಚ್ಚಾತು. ಭಾಳ ಹೊತ್ತು ಹೇಳ್ಕೊತ ಕುಂಡಿರ್ತಾನೆ ನೀವು ಅಂತ ಮತ್ತು ನೀವು ತಡ ಮಾಡಿ ಬರಕತ್ತಬೇಡ್ರಿ. ನಾಳಿಂದ ಸಮಯ ನೋಡ್ಲಾರ್ದಕ್ಕೆ ಹೆಚ್ಚಾಗೈತಿ. ಸೇವಾರೂಪ ಪುಷ್ಪ ಸದ್ಗುರು ಚರಣಾರವಿಂದ ಕರ್ಪಣೆ ಮಾಡಿ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ತತ್ಪೂರ್ವದಲ್ಲಿ ಇವತ್ತು ನಮಗೆ ಪ್ರಸಾದ ವ್ಯವಸ್ಥೆಯನ್ನು